ಕವಿತೆ ಕವಿತೆ. ಈ ಸಿರಿ ಪಾತ್ರ ಆ ಎರಡು ಪಾತ್ರಗಳಿಗಿಂತ ಎಷ್ಟು ವಿಭಿನ್ನವಾಗಿದೆ. ಈ ಸತಿ ಯಾರ್ ಮಗು ಇಲ್ಲ, ಮದ್ವೆ ಇಲ್ಲ, ಏನೂ ಇಲ್ಲ. ಬೆವ್ದ್ಕೊಂಡೆ ಪಾಪ ಕಷ್ಟಪಟ್ಕೊಂಡು ಮಾಡಿದ್ರು ಯುವ ಅವರು ಮತ್ತೆ ಸಪ್ತಮಿ ಅವರು. ನಾವ್ ನಡಕ್ತಾ ಇದ್ವಿ ಅಂತ ಗೊತ್ತಾಗುತ್ತೆ, ಯಾರಿಗೂ ಅದು ಇಂಪಾರ್ಟೆಂಟ್ ನಮ್ಗೆ. ನೀವು ಹಾಡಲ್ಲೇ ಸ್ಟಂಟ್ ಮಾಡ್ಬಿಟ್ಟಿದ್ದೀರಾ ಬೈಕಲ್ಲಿಗೆಲ್ಲ ಹಚ್ಚಿ ಅಂತ. ಏನೇ ಇದ್ದರೂ ಹಾಸ್ಟೆಲ್ ಐಟಾ ಅಥವಾ ಲೋಕಲ್ ಐಟಾ? ನೀವೇನ್ ಅನ್ಕೊಂತೀರಾ? ಡೈಲಾಗ್ ಇದೆ, ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಪ್ಲೀಸ್ ಇದನ್ನ ಇಲ್ಲಿಗೆ ನಿಲ್ಸ್ಬಿಡು. ತುಂಬ ಏನೋ ಒಂದು ಐ ಕ್ಯಾಂಡಿ ಆ ಥರದ್ದೆಲ್ಲ ಪಾತ್ರ ಎಲ್ಲ ಮಾಡಿಲ್ಲ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ಲ ಟ್ರೇಲರ್ ಅಲ್ಲಿ ಹಿಂಗೆ ಅಂದಿದ್ ನಾನು ಕೊನೆಯದಾಗಿ ಒಂದು 3 ಪ್ರಶ್ನೆ ಅಷ್ಟೇ. ಕೊನೆಯದಾಗಿ 3 ಪ್ರಶ್ನೆ. ಅದೇ ಎಷ್ಟರ ಮಟ್ಟಿಗೆ ಅವ್ರ ಪ್ರಿಪ್ರೇಷನ್ ಇತ್ತು ಆಕ್ಚುಲಿ? ಯಾವತ್ತೂ ನನಗೆಲ್ಲ ಗೊತ್ತು ಅಂತ ಬರೋಂಥ ಆಕ್ಟರ್ ಅಲ್ಲ. ಒಂದು ಜಗಳ ಇರುತ್ತೆ, ಒಂದು ಹಾಸ್ಟೆಲ್ಲು, ಏನೋ ಒಂದು ಹೊಸದು ಸಮಥಿಂಗ್ ಎಕ್ಸ್ಪೆರಿಮೆಂಟಲ್ ಏನೋ ಒಂದು ಇದ್ರಲ್ಲಿ ಆಗಿದೆ. ಅದು ನಾವು ತೋರಿಸೂ ಇಲ್ಲ ಖಂಡಿತ. ಹೆಂಗೆ ಪುನೀತ್ ಸರ್ ಇಂಟ್ರಾಕ್ಟ್ ಮಾಡ್ತಿರೋ ಅದೇ ಥರನೇ ಮಾಡ್ತಾರೆ. ಡಾನ್ಸ್ ನೋಡಿದಾಗ ನಮಗೂ ಅಯ್ಯೋ ಅಪ್ಪು ಸರ್ ಆ ಸ್ಥಾನನ ಇನ್ನೊಬ್ರು ತುಂಬ್ತಾರೆ ಅಂತಂದ್ರೆ ಹೆಸರು ನೆನಪಿದೆಯಲ್ಲ. ದೊಡ್ಡ ಮನೆಯಿಂದ ಬಂದಿರುವಂತಹ ಎಲ್ಲ ಹೀರೋಯಿನ್ಸು ಆಲ್ಮೋಸ್ಟ್ ಲೈಕ್ ಫೇಮಸ್. ಕೆಲಸ ಕೊಟ್ಟಂತ ಮನೆ ಅದು ಬೇಸಿಕಲಿ. ಸುಮ್ಮನೆ ಬಂದೋನಲ್ಲ. ಫ್ಯಾಮಿಲಿಲಿ ಹೇಗಂದ್ರೆ ಒಬ್ರು ಸಿನಿಮಾ ಆಗ್ತಾ ಇದ್ರೆ ಅವ್ರದೇ ಸಿನಿಮಾ ಆಗ್ತಾ ಇದೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ರು ಸೆಟ್ಗೆ ಬರ್ತಾರೆ. ಒಂದೇ ಒಂದು ಕಾಂತಾರ ಚಾಪ್ಟರ್ 1ನಲ್ಲಿ ಸಪ್ತಮಿ ಅವರು ಇರ್ತಾರಾ ಇಲ್ವಾ? ನಮಸ್ಕಾರ ಸ್ನೇಹಿತರೆ, ಯುವ ಸಿನಿಮಾದ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಮಾರ್ಚ್ 29ನೇ ತಾರೀಕು ಅಣ್ಣ ಅವರ ಕುಟುಂಬದ ಅಭಿಮಾನಿಗಳಿಗೂ ಹಾಗೆಯೇ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೂ ಒಂದು ರೀತಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅಣ್ಣ ಅವರ ಕುಟುಂಬದಿಂದ ಯುವ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಡೆಬ್ಯೂ ಮಾಡ್ತಾ ಇದ್ದಾರೆ. ಹಾಗೆಯೇ ಆ ಯುವರಾಜನಿಗೆ ಯುವರಾಣಿಯಾಗಿ ಕಾಣಿಸ್ಕೊಳ್ತಾ ಇರುವಂತಹ ನಮ್ಮ ಕಾಂತಾರದ ಸಿರಿ ಸಪ್ತಮಿ ಗೌಡ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ, ಹೇಗಿದ್ದೀರಾ? ನಾನು ಸೊ ಆಲ್ಮೋಸ್ಟ್ 1 ಇಯರ್ ಆದ ನಂತರ ಭೇಟಿ ನಿಮ್ಮ ಜೊತೆಗೆ ಆಗ್ತಿರೋದು. ಸೊ ಕಾಂತಾರ ಅಲ್ಲ 2022ರಲ್ಲಿ ಆಗಿರೋದು, 2 ವರ್ಷ ಅಂದರೆ ಆಲ್ಮೋಸ್ಟ್ 1.5 ವರ್ಷ ಆಗೋಯ್ತು. ಸೊ ಹೆಂಗಿದೆ ಆ್ಯಕ್ಚುಲಿ ಆಫ್ಟರ್ ಕಾಂತಾರ ಎಫೆಕ್ಟ್ಸ್ ಎಲ್ಲ? ಸೊ ಬಾಲಿವುಡ್ಗೆ ಬೇರೆ ಹೋಗಿ ಬಂದಿದ್ರೆ, ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ? ಏನಿಲ್ಲ, ಖುಷಿಯಾಗಿದ್ದೀನಿ, ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಬರ್ತಾ ಇದೆ, ಯಾವ್ದು ಒಪ್ಕೊತಾ ಇದ್ದೀನಿ, ಒಂದಿಷ್ಟು ಒಪ್ಕೊತಾ ಇಲ್ಲ, ಒಂದಿಷ್ಟು ಒಪ್ಕೊತಾ ಇದ್ದೀನಿ, ಆರಾಮಾಗಿದ್ದೀನಿ. ಬಟ್ ಕಾಂತಾರದಿಂದ ಇವತ್ತು ನನಗೇನೇ ಸಿಕ್ಕಿದ್ರು, ನಾನು ಏನೇ ಇದ್ರೂ ಅದೆಲ್ಲ ಕಾಂತಾರದಿಂದಾನೆ. ಅದೆಲ್ಲ ಹೊಂಬಾಳೆ ಫಿಲಿಮ್ಸಿಂದ ರಿಷಬ್ ಸರಿಂದಾನೆ 100%. ಸೊ ಅದಾದಮೇಲೆ ನೀವು ಹೇಳ್ದಂಗೆ 1.5 ವರ್ಷ ಆದಮೇಲೆ ಮತ್ತೆ ಎಲ್ರ ಜೊತೆ ಭೇಟಿ, ಎಲ್ಲರೂ ಮತ್ತೆ ಸಪ್ತಮಿ ಗೌಡನ ಬೇರೆ ಪಾತ್ರದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ. ನನಗೂ ಅದೇ, ನಾನು ವೇಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ಸೊ ಸಿರಿ ಅನ್ನೋ ಪಾತ್ರ ಯುವ ಸಿನಿಮಾದಲ್ಲಿ. ಕರೆಕ್ಟ್ ಮೇಡಮ್. ಆ್ಯಕ್ಚುಲಿ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು 2 ಕಾರಣಕ್ಕೆ. ಯಾಕೆ ಅಂತ ಹೇಳಿದ್ರೆ 2 ಕಾರಣನೂ ಯುವ ಸಿನಿಮಾದ ಪ್ರೆಸ್ ಮೀಟು ಮತ್ತು ಪ್ರೀ ರಿಲೀಸ್ ಇವೆಂಟ್ 2ರಲ್ಲೂ ನೀವು ಕಾಣಿಸ್ಕೊಂಡಿಲ್ಲ. ಸಕ್ಸಸ್ಫುಲಿ 2ರಲ್ಲೂ ನೀವು ಯಾಕೋ ಬಂದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೆ ಸಾಕಷ್ಟು ದೊಡ್ಡ ಮನೆ ಅಭಿಮಾನಿಗಳ ಒಂದು ರೀತಿ ನಿರಾಸೆನೂ ಇದೆ. ಯಾಕೆ ನಮ್ಮ ಹೀರೋಯಿನ್ ಅವ್ರು ಮಾತ್ರ ಬಂದಿಲ್ಲ ಅಂತ. ಸೊ ಉತ್ತರ ಹೇಳ್ಬಿಡಿ ಯಾಕೆ ಅಂತ. ಏನಿಲ್ಲ, ಪ್ರೀ ರಿಲೀಸ್ ಇವೆಂಟಿಗೆ ಬರೋಕ್ಕಾಗಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಹುಷಾರಿರಲಿಲ್ಲ. ನನಗೆ ಈ ಟೈಮಲ್ಲಿ ಪೋಲನ್ ಅಲರ್ಜಿ ಅಂತ ಒಂದು ಆಗುತ್ತೆ. ಸೊ ಆ ಕಾರಣದಿಂದ ಬರೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಖಂಡಿತ ನಾನು ಅವತ್ತು ಹೇಳ್ದಂಗೆ ಹೊಸಪೇಟೆಗೆ ಮತ್ತೆ ಬಂದೇ ಬರ್ತೀನಿ. ನಿಮ್ಮೆಲ್ಲರೂ ಭೇಟಿ ಆಗೇ ಆಗ್ತೀನಿ. ಯಾಕಂದರೆ ಸಾಕಷ್ಟು ಜನ ಕಾಂತಾರ ರಿಲೀಸ್ ಆದಾಗಿಂದ ನಾನು ಮೇಡಮ್ ಹೊಸಪೇಟೆಗೆ ಬಂದಿಲ್ಲ ಅಂತ ಯಾವಾಗ್ಲೂ. ಬಟ್ ಖಂಡಿತ 100% ಬಂದೇ ಬರ್ತೀನಿ. ಕರೆಕ್ಟ್. ಇನ್ನು ಈಗ ಕಾಂತಾರದಲ್ಲಿ ಸಿಂಗಾರಿ ಸಿರಿ ಅಂತ ಆ್ಯಕ್ಚುಲಿ ತುಂಬ ಹಾರ್ಡ್ ಹಿಟ್ ಆಯಿತು. ನಿಮ್ಮ ಮತ್ತು ಅಜನೀಶ್ ಲೋಕನಾಥ್ ಅವರ 2ನೇ ಕಾಂಬಿನೇಷನ್ ಇದು. ಅಗೇನ್ ಪ್ರಮೋದ್ ಮರವಂತೆ ಅವರು ಈ ಲಿರಿಕ್ಸ್, ಒಂದು ಲಿರಿಕಲ್ ಹಾಡು ಕೂಡ ಅವರೇ ಬರೆದಿದ್ದಾರೆ, ಕವಿತೆ ಅನ್ನುವಂಥ ಹಾಡು. ಸೊ ಕಾಂತಾರದ ಸಿರಿಯಿಂದನೇ ಇಲ್ಲಿ ಸಿರಿ ಬಂದಿದ್ದ ಆ್ಯಕ್ಚುಲಿ ಹೆಸರು ಹೇಗೆ? ಏನಿಲ್ಲ, ಆ್ಯಕ್ಚುಲಿ ಫಸ್ಟ್ ಚೇಂಜ್ ಮಾಡೋಣ ಅಂತಾನೆ ನಾನು ಅಂದರೆ ಯುವ ಸಿನಿಮಾಗೂ ಅಷ್ಟೇ ಸಾಕಷ್ಟು ಜನ ಹೀರೋಯಿನ್ಸ್ ನಾನು ನೋಡ್ತಾ ಇದ್ದೆ, ಯಾರು ಅನ್ನೋ ಸ್ಪೆಕ್ಯುಲೇಷನ್ಸ್ ಇತ್ತು. ಸೊ ಆ ಟೈಮಲ್ಲಿ ಫಸ್ಟ್ ಸ್ಕ್ರಿಪ್ಟಲ್ಲಿ ಸಿರಿ ಅಂತಾನೆ ಹೆಸರಿದ್ದಿದ್ದು. ಅದಾದಮೇಲೆ ನಾನು ಬಂದೆ ಟೀಮಲ್ಲಿ, ಐ ಗಾಟ್ ಸೆಲೆಕ್ಟೆಡ್. ಸೊ ನಾನು ಟೀಮ್ಗೆ ಹೋದ್ಮೇಲೆ ನಾನು ಫಸ್ಟ್ ಸಂತೋಷ್ ಸರ್ನು ಅದೇ ಕೇಳಿದ್ದು, ಸರ್ ಹೆಸರೇನು ಅಂತ. ಸೊ ಅವ್ರು ಹೇಳಿದ್ರು ಸಿರಿ ಅಥವಾ ಗೌತಮಿ ಅಂತ ಏನಾದರೂ ಒಂದು ಚೂಸ್ ಮಾಡೋಣ ಅಂತ. ಸೊ ನಾನು ಸಿರಿ ಶಾರ್ಟ್ ಸ್ವೀಟ್ ಕ್ಯೂಟ್ ಆಗಿದೆ ಅಂತ. ಸೊ ಅದಕ್ಕೆ ಸಿರಿ ಅಂತಲೇ
ಹೆಸರು ಉಳ್ಕೊಂಡಿದ್ದು. ಅಂದರೆ ನಿಮಗೂ ಹೇಳಕ್ಕೆ ಈಸಿ ಅಲ್ವಾ, ಅದಕ್ಕೋಸ್ಕರ ಸಿರಿ ಅಂತ ಪಾತ್ರದ ಹೆಸರು ಬಂದಿದ್ದು. ಬಟ್ ನನಗೂ ಖುಷಿ, ಇವಾಗ ನಂಗೆ ಸಡನ್ನಾಗಿ ಎಲ್ಲರೂ ಸಿಂಗಾರ ಸಿರಿ ಇಲ್ಲಿ ಬಂತ ಅಂತ. ಕುಡ್ ಬಿ ಕೋಇನ್ಸಿಡೆನ್ಸ್ ಅಷ್ಟೇ. ಕರೆಕ್ಟ್. ಫಸ್ಟ್ ಯಾರ ಕಡೆಯಿಂದ ಕರೆ ಬಂತು? ಯಾಕಂದ್ರೆ 2ನೇ ಸಲ ಹೊಂಬಾಳೆಯಿಂದ ಕಾಲ್ ಬರ್ತಿರೋದು ಇವಾಗ. ಸೊ ಯಾರು ಕರೆ ಮಾಡಿದ್ರು ಈ ಥರದೊಂದು ಯುವ ಪಾತ್ರಕ್ಕೆ ನೀವು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ, ಹೇಗೆ ಅಂತ? ಅದು ಆ್ಯಕ್ಚುಲಿ ಯೋಗಿ ಸರ್, ಸೊ ಯೋಗಿ ಜಿ ರಾಜ್ ಸರ್, ನಾನು ಆ ವರ್ಷ ಅಂದರೆ ಲಾಸ್ಟ್ ಇಯರ್ CCLಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ. ಸೊ ಅವತ್ತು ಇಲ್ಲೇ ಬೆಂಗಳೂರಲ್ಲಿ ಮ್ಯಾಚ್ ಇತ್ತು. ಅವತ್ತು ಫೋನ್ ಮಾಡಿದ್ರು ಯೋಗಿ ಸರ್, ಕಾಲ್ ಮಾಡಿ ಕೇಳಿದ್ರು ನಿನ್ನ ಹೈಟ್ ಎಷ್ಟು ಅಂತ. ಸರ್ ಒಂದು 5'6" ಇದ್ದೀನಿ ಅಂತ. ಹೌದಾ ಅಂತಂದ್ರು. ಹೌದು ಸರ್, ನಾನು ಸ್ಕ್ರೀನ್ ಮೇಲೆ ಮಾತ್ರ ಇನ್ನೂ ಉದ್ದ ಕಾಣಿಸ್ತೀನಿ, ಬಟ್ ನಾನು ಅಷ್ಟೇ ಇರೋದು ಅಂತ. ಆಯಿತು ಸರಿ ಅಂದರು. ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು, ಹೊಂಬಾಳೆಗೆ ಬಂದು ಹೋಗು ಅಂತ. ಸರಿ ಆಯಿತು ಸರ್ ಅಂದ್ಬಿಟ್ಟು ಹೊಂಬಾಳೆಗೆ ಹೋದೆ. ವಿಜಿ ಸರ್, ನಾನು ಮತ್ತು ನನ್ನ ಅಮ್ಮ ಇಬ್ಬರು ಹೋದ್ವಿ. ಇದೇ ಮಾರ್ಚ್, ಇದೇ ಟೈಮಲ್ಲಿ ಎಕ್ಸಾಕ್ಟ್ಲಿ ಮುಹೂರ್ತ ಆಗ್ಬಿಟ್ಟಿತ್ತು ಯುವದು. ಮುಹೂರ್ತ ಆಗಿದ್ದು ಸೆಕೆಂಡ್ 2 ದಿನ ಆದಮೇಲೆ ಕರೆದ್ರು. ಹೋದೆ, ಕೇಳಿದ್ರು. ಅಂದರೆ ವಿಜಿ ಸರ್ ಇದ್ದರು, ವಿಜಿ ಸರ್ ಆಯ್ತು, ಸಂತೋಷ್ ಸರ್ ಎಲ್ಲ ಆಚೆ ಇದ್ದರು. ಸೊ ಎಲ್ಲರೂ ಬಂದರು. ಸಂತೋಷ್ ಸರ್ ಹೇಳಿದ್ರು ಈ ಥರ ಯುವ ಸಿನಿಮಾ ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಇಂಟ್ರೊಡಕ್ಷನ್ ಟೀಸರ್ ಬಂದಿತ್ತು ಯುವ ಅವ್ರದ್ದು. ಸೊ ನಾನು ನೋಡಿದ್ದೆ. ಸೊ ನಂಗೆ ಗೊತ್ತಿತ್ತು ಸಿನಿಮಾ ಈ ಥರ ಆಗ್ತಾ ಇದೆ ಅಂತ. ಗೊತ್ತು ಸರ್ ಅಂತ ಹೇಳಿದೆ. ಸೊ ನೋಡೋಣ ನೀವಿಬ್ಬರು ಹೇಗೆ ಕಾಣಿಸ್ತೀರಾ, ಸುಮ್ಮನೆ ಒಂದು ಲುಕ್ ಟೆಸ್ಟ್. ಅದಕ್ಕೆ ನಾನು ಫಸ್ಟ್ ಪಿಕ್ಚರ್ಸ್ ಬಂದಿದ್ದು ಲುಕ್ ಟೆಸ್ಟ್. ನಾನು CCL ಜರ್ಸಿ ಹಾಕ್ಕೊಂಡಿದ್ದೆ. ಸೊ ಅದರಲ್ಲೇ ಲುಕ್ ಟೆಸ್ಟ್ ಆಯಿತು. ಸಂತೋಷ್ ಸರ್ ಇಲ್ಲ ನನಗೆ ವರ್ಕ್ ಆಗುತ್ತೆ, ಪೇರ್ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ, ಕೆಮಿಸ್ಟ್ರಿನೂ ಅಷ್ಟೇ, ನನಗೆ ಓಕೆ ಅಂತ. ಸೊ ಇಮಿಡಿಯೇಟಾಗಿ ಅಲ್ಲೇ ನಾನು ಹೋದೆ, ಅಲ್ಲೇ ಫಿಕ್ಸ್ ಆಯಿತು ಅಷ್ಟೇ. ನಾನೇನು ಇನ್ನೂ ಸ್ಕ್ರಿಪ್ಟ್ ಕೇಳಿರಲಿಲ್ಲ ಅಥವಾ ಏನು ನನಗೆ ಐಡಿಯಾನೂ ಇರಲಿಲ್ಲ. ಸೊ ಅಲ್ಲೇ ಓಕೆ ಆಯಿತು ಸರಿ ಅಂತ. ಬಟ್ ನನಗೆ ಓಕೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಯೋಗಿ ಸರ್ ಕಾಲ್ ಮಾಡಿಬಿಟ್ಟು ಒಂದು ಫೋಟೋ ಕಳಿಸು ಅನೌನ್ಸ್ಮೆಂಟ್ಗೆ ಅಂದರು. ಸರ್ ಯಾವ ಅನೌನ್ಸ್ಮೆಂಟ್ಗೆ ಅಂದಾಗ ಈ ಥರ ಯುವ ಅದಕ್ಕೆ ವೆಲ್ಕಮ್ ಆನ್ ಬೋರ್ಡ್ ಅಂತ. ಸೊ ಹಾಗೆ ಸೆಲೆಕ್ಟ್ ಆಗಿ ಈ ಟೀಮಿಗೆ ನಾನು ಬಂದಿದ್ದು. ಕರೆಕ್ಟ್. ಸಪ್ತಮಿ ಅವರು ಆ್ಯಕ್ಚುಲಿ ಅಚಾನಕ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು. ಸೊ ಅದಾದಮೇಲೆ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗುತ್ತೆ, ಆಲ್ರೆಡಿ ಪ್ರಖ್ಯಾತಿ ಪಡೆದಿರುವಂತಹ ನಿರ್ದೇಶಕರು ಅದಕ್ಕೆ ಡೈರೆಕ್ಟ್ ಮಾಡಿರೋದು. ಅದಾದಮೇಲೆ ಕಾಂತಾರ ಬರುತ್ತೆ, ಹೊಂಬಾಳೆ ಫಿಲಮ್ಸ್. ಈ ರೀತಿ ಒಂದು ಬಿಗ್ ಬ್ಯಾಂಗ್ ರೀತಿಯಲ್ಲಿ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದು ದೇಶದಾದ್ಯಂತ, ಬೇರೆ ದೇಶಕ್ಕೂ ಇದು ಆ್ಯಕ್ಚುಲಿ ನೋಡಿದ್ದಾರೆ, ದೇಶದ ಸಿನಿಮಾ ಅಭಿಮಾನಿಗಳು ಕೂಡ ಇಷ್ಟಪಟ್ಟಿದ್ದಾರೆ. ಈಗ ಅದಾದಮೇಲೆ ಏನು ಕನ್ನಡ ಚಿತ್ರರಂಗ ಅಂತಂದರೆ ನಾವು ದೊಡ್ಡ ಮನೆ ಜೊತೆಗೆ ಹೇಗಾದರೂ ಅಸೋಸಿಯೇಟ್ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಆ್ಯಕ್ಚುಲಿ ಅಂದ್ಕೊಳ್ತಾ ಇರ್ತಾರೆ ಎಲ್ಲರೂ. ಸೊ ನಿಮಗೆ ಈ ರೀತಿ ದೊಡ್ಡ ಮನೆ ಕುಟುಂಬದ ಜೊತೆಗೆ ನಾನೀಗ ಅಸೋಸಿಯೇಟ್ ಆಗ್ತಿದ್ದೀನಿ ಈ ಒಂದು ಪ್ರಾಜೆಕ್ಟ್ ಮೂಲಕ ಅಂತ ಅನ್ನಿಸಿದಾಗ ಏನು ಅನ್ಸುತ್ತೆ? ಆ್ಯಂಡ್ ಅಗೇನ್ ನೀವು ಕೇಳಿರ್ತೀರ, ದೊಡ್ಡ ಮನೆಯಿಂದ ಬಂದಿರುವಂತಹ ಎಲ್ಲ ಹೀರೋಯಿನ್ಸು ಆಲ್ಮೋಸ್ಟ್ ಲೈಕ್ ಫೇಮಸ್ಸೇ, ಒಂದು ಲೆವೆಲಿಗೆ ಅವರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೇನೆ ಚಿತ್ರರಂಗದಿಂದ ಹೊರಗೆ ಹೋಗಿರೋದು. ಸೊ ನಿಮಗೆ ಹೇಗೆ ಅನಿಸುತ್ತೆ ಅಂತ? ಅಂದರೆ ತುಂಬ ಖುಷಿ ಇದೆ. ಯಾಕಂದರೆ ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ಟೆಕ್ನಿಷಿಯನ್ಸು, ಆಮೇಲೆ ಕೆಲಸ ಕೊಟ್ಟಂಥ ಮನೆ ಅದು. ಬೇಸಿಕಲಿ ಅವ್ರದ್ದೇ ಓನ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಅವ್ರ ಆ್ಯಕ್ಟರ್ಸು ಬೇರೆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ ಬೇರೆಯವ್ರಿಗೆ ಆ ಥರ ಟೆಕ್ನಿಷಿಯನ್ಸು ಸಿನಿಮಾ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಇರೋದಾಗಿರ್ಬೋದು. ಸೊ ಅದಕ್ಕೋಸ್ಕರ ಖಂಡಿತ ಒಂದು ಖುಷಿ ಇತ್ತು ನನಗೆ. ಒಂದು ಬೇಜಾರು ಏನಿತ್ತು ಅಂದರೆ, ನಾನು ಅಪ್ಪು ಸರ್ನ ಇಂಡಸ್ಟ್ರಿ ಬಂದಾದಮೇಲೆ ಯಾವತ್ತೂ ಭೇಟಿ ಆಗಿಲ್ಲ ಅನ್ನೋದು ಒಂದು ನಂಗೆ ತುಂಬ ಬೇಜಾರಿತ್ತು. ಬಟ್ ಈ ಥರ ಯುವ ಸಿನಿಮಾ, ಯುವ ರಾಜ್ಕುಮಾರ್ ಅವ್ರ ಜೊತೆ ಅಂತ ಹೇಳಿದಾಗ ನಂಗೆ ಖಂಡಿತ ಒಂದು ದೊಡ್ಡ ಖುಷಿ ವಿಚಾರ ಏನಂದರೆ, ಅಟ್ಲೀಸ್ಟ್ ನನಗೆ ಅಲ್ಲಿ ಅಸೋಸಿಯೇಟ್ ಆಗ್ತಾ ಇದ್ದೀನಿ ಯಾವುದೋ ಒಂದು ಮೂಲಕ. ಅವ್ರ ಫ್ಯಾಮಿಲಿ ಆಗಿರ್ಬೋದು, ನಂದು ಒಂದು ಚಿಕ್ಕದು ಏನಾದರೂ ಒಂದು ಕೊಡುಗೆ ಇರುತ್ತೆ ಅನ್ನೋದು ಒಂದು ಖುಷಿ ವಿಚಾರ ಖಂಡಿತ ಇತ್ತು. ಬಟ್ ಅದಾದಮೇಲೆ ಅಂದರೆ ರಾಘಣ್ಣ ಅವ್ರಿರ್ಬೋದು, ಮಂಗಳಮ್ಮ ಅವ್ರಿರ್ಬೋದು, ಅಶ್ವಿನಿ ಮ್ಯಾಮ್ ಇರ್ಬೋದು, ಅವ್ರ ಫ್ಯಾಮಿಲಿ ಜೊತೆ ಅಸೋಸಿಯೇಷನ್ ಆದಮೇಲೆ ಎಲ್ಲರೂ, ಅಂದರೆ ಅವ್ರ ಫ್ಯಾಮಿಲಿಲಿ ಹೇಗಂದರೆ ಒಬ್ಬರು ಸಿನಿಮಾ ಆಗ್ತಾಯಿದ್ರೆ ಅವ್ರದ್ದೇ ಸಿನಿಮಾ ಆಗ್ತಾಯಿದೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರೂ ಸೆಟ್ಟಿಗೆ ಬರ್ತಾರೆ. ಸೊ ಅವರೆಲ್ಲರೂ ಸೆಟ್ಟಿಗೆ ಬಂದಾಗ ಒಂದು ಖುಷಿ ಆಗೋದು. ಯಾಕಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಯಾವುದೇ ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲರೂ ಒಂದೇ ರೀತಿ ನೋಡ್ತಾರೆ, ಎಲ್ಲರೂ ಒಂದೇ ರೀತಿ ಮಾತಾಡಿಸ್ತಾರೆ, ಯಾವುದು ಭೇದ ಭಾವ ಅನ್ನೋದಿಲ್ಲ ಆ ಫ್ಯಾಮಿಲಿ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದೆ ಒಂದು ಖಂಡಿತ ಒಂದು ಖುಷಿ. ಕರೆಕ್ಟ್. ಈಗ ಗಿರಿಜಾ ಮತ್ತು ಲೀಲಾ ಮತ್ತು ಸಿರಿ ಅಂದರೆ ನೋಡುವಾಗಲೇ ಅಂದರೆ ಹೆಸರುಗಳು ಕೇಳುವಾಗಲೇ ಹೆಸರುಗಳು ಡಿಫ್ರೆಂಟ್ ಆಗಿದೆ, ಪಾತ್ರನೂ ಡಿಫ್ರೆಂಟ್ ಆಗಿದೆ. ನಿಮಗೆ ಆ್ಯಸ್ ಎನ್ ಆರ್ಟಿಸ್ಟ್ ಆ್ಯಕ್ಚುಲಿ ಈ ಸಿರಿ ಪಾತ್ರ ಆ ಎರಡು ಪಾತ್ರಗಳಿಗಿಂತ ಎಷ್ಟು ವಿಭಿನ್ನವಾಗಿದೆ? ಫಸ್ಟ್ಲಿ ಇಡೀ ಟೈಮ್ ಲೈನೇ ಡಿಫ್ರೆಂಟು. ಅಂದರೆ ಕಾಂತಾರ ಲೀಲಾ ಕಂಪೇರ್ ಮಾಡಿದ್ರೆ, ಗಿರಿಜಾ ಕಂಪೇರ್ ಮಾಡಿದ್ರೂ ಮತ್ತೆ ಲುಕ್ ಡಿಫ್ರೆಂಟು, ಅವಳ ವ್ಯಕ್ತಿತ್ವನೇ ಡಿಫ್ರೆಂಟು.
ಆ್ಯಂಡ್ ಈ ಸತಿ ಯಾರು ಮಗು ಇಲ್ಲ ಮದುವೆ ಇಲ್ಲ ಏನೂ ಇಲ್ಲ ಈ ಪಾತ್ರಕ್ಕೆ. ಒಂದು ಕಾಲೇಜ್ಗೆ ಹೋಗ್ತಾ ಇರೋಂಥ ಒಂದು ಹುಡುಗಿ. ಸೊ ಯುವ ಸಿನಿಮಾದಲ್ಲಿ ಯುವವರೆಗೂ ಮತ್ತೆ ಸಪ್ತಮಿ ಗೌಡ ಅವ್ರಿಗೂ ಅಂದ್ರೆ ಸಿರಿ ಪಾತ್ರಕ್ಕೂ ಆಕ್ಚುಲಿ ಮದುವೆ ಆಗಲ್ಲ ಹಾಗಾದ್ರೆ. ನೋಡಿ ಇದು ರಿವೀಲ್ ಆಗಿದೆ ಆಕ್ಚುಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲ್ ಅಲ್ಲಿ. ಸಿನಿಮಾ 29ನೇ ತಾರೀಕು, ಸೊ ಪ್ಲೀಸ್ ನೋಡಿ. ಬಟ್ ಒಂದು ಇವಾಗ ಜಸ್ಟ್ ಇವಾಗ ನೀವೇ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಿಮ್ ಮದ್ವೆ ಆಗ್ಬಿಡ್ತೀರಾ ಅಷ್ಟೇ ಅಲ್ವಾ? ಕ್ಲೈಮ್ಯಾಕ್ಸ್ ಒಂದು ಫ್ರೇಮ್ ಅಲ್ಲಿ ಲಾಸ್ಟಿಗೆ ಶುಭಂ ಅಂತ ಹ್ಯಾಪಿಲಿ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ. ಬಟ್ ಅಂದ್ರೆ ಸಿನಿಮಾ ಹೋಗೋ ರೀತಿನೇ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫ್ಯಾಮಿಲಿ ಇಮೋಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು ಹೇಳ್ಕೊಡೋ ಅಂತ ಒಂದು ಸಿನಿಮಾ. ಯಾವುದೇ ಒಂದು ತಂದೆ ಮಗನ ಮಧ್ಯ ಒಂದು ಈಗೋ ಅನ್ನೋದು ಖಂಡಿತ ನಾವು ನೋಡ್ತೀವಿ, ಸಾಕಷ್ಟು ನೋಡ್ತೀವಿ. ಅಂದರೆ ಈಗೋ ಕ್ಲಾಶಸ್ ಆಗಿರ್ಬೋದು ಅದೆಲ್ಲ. ಅಂದರೆ ಆ ಸಿನಿಮಾದಲ್ಲಿ ಅದು ತುಂಬ ಚೆನ್ನಾಗಿ ನಡೆದಿದೆ. ಅಂದರೆ ಅಚ್ಯುತ್ ಸರ್ ಹೇಳ್ತಾರೆ, ಒಂದು ತಂದೆ ಅಂದರೆ ಒಬ್ಬ ಮಗನಿಗೆ ನಾನು ತಂದೆ ಆಗಿ ಪಾತ್ರ ಮಾಡಿದೆ, ಬಟ್ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಏನಾಗುತ್ತೆ ಅಂದರೆ ಮಗನೇ ಅಪ್ಪಂಗೊಬ್ಬ ತಂದೆ ಆಗಿ ನಿಂತ್ಕೊತಾನೆ ಅಂತ. ಸೊ ಆ ಥರ ಒಂದು ನಡೆಯೋಂಥ ಒಂದು ಸೆಕೆಂಡ್ ಹಾಫು ಒಂದು ಇಮೋಷ್ನಲ್ ರೋಲರ್ ಕೋಸ್ಟರು. ಫಸ್ಟ್ ಹಾಫಲ್ಲಿ ಏನೇ ಒಂದು ಕ್ಲಾಶ್ ಇದ್ರೂ, ಏನೋ ಒಂದು ಲವ್ ಸ್ಟೋರಿ, ಒಂದು ಜಗಳ ಇರುತ್ತೆ. ಒಂದು ಹಾಸ್ಟೆಲ್ಲು ಸ್ಟೂಡೆಂಟ್ಸ್ ಮಧ್ಯ ಒಂದು ಅಂದರೆ ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ಸ್ ಮಧ್ಯೆ ಒಂದು ಜಗಳ ನಡೀತಾ ಇರುತ್ತೆ. ನೀವು ಟ್ರೇಲರಲ್ಲಿ ಆಗಲೇ ನೋಡಿರ್ತೀರ, ಲೋಕಲ್ ಸ್ಟೂಡೆಂಟ್ಸು ಹಾಸ್ಟೆಲ್ ಸ್ಟೂಡೆಂಟ್ಸು ಅಂತ. ಸೊ ಅದ್ರ ಮಧ್ಯೆ ಒಂದು ಜಗಳ ನಡೀತಾ ಇರುತ್ತೆ. ಅದ್ರ ಮಧ್ಯ ಸಿರಿ ಅನ್ನೋದು ಒಂದು ಟ್ರ್ಯಾಕ್ ನಡೀತಾ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಹುಡುಗನಿಗೆ ಕಾಲೇಜಲ್ಲಿ ಇವಾಗ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದರೆ ಅದೇ ಅಂದರೆ ಅದನ್ನ ಅವ್ನು ಕಾಪಾಡ್ಕೊಬೇಕು ಅನ್ನೋದು ಒಂದು ಅವನಿಗೂ ಒಂದು ಈಗೋ ಇರುತ್ತೆ, ಅವನಿಗೊಂದು ನೆಸೆಸಿಟಿ ಇರುತ್ತೆ. ಸೊ ಅದೊಂದು ನಡೆಯೋಂಥ ಒಂದು ಟ್ರ್ಯಾಕು. ಬಟ್ ಅವಳದೇ ಆದಂಥ ಒಂದು ವ್ಯಾಲ್ಯೂಸ್ ಇದೆ. ಅಂದರೆ ಅವಳು ಇಂಡಿಪೆಂಡೆಂಟ್ ಆಗಿರಬೇಕು, ಅವಳು ಬಿಲ್ಡ್ ಮಾಡ್ಕೊಬೇಕು, ಅವಳ ಎಜುಕೇಷನ್ ಇಂಪಾರ್ಟೆಂಟು ಅಂತ ಸಿರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ಬಿಟ್ಟು ಸಂತೋಷ್ ಅವರು ಒಂದು ಎಲಿವೇಶನ್ ಕೊಟ್ಟಿದ್ದಾರೆ ಸಿರಿ ಅನ್ನೋ ಪಾತ್ರಕ್ಕೆ. ಇವಾಗ ಆಗಲೇ ನೀವು ಒಂದು ಮ್ಯೂಸಿಕ್ ಕೇಳಿರ್ತೀರ ಟ್ರೇಲರ್ ಅಲ್ಲಿ, ನೋಟಿಸ್ ಮಾಡಿದ್ರೆ ಅದೊಂದು ಗ್ಲಿಮ್ಸು ಹಾಕಿದ್ದಾರೆ ಬೀಚ್ ಮೇಲೆ ಸಿರಿ ಅನ್ನೋ ಕ್ಯಾರೆಕ್ಟರ್ ಏನೋ ಮಾಡ್ತಾ ಇರೋದು. ಸೊ ಅದ್ರದ್ದು ಒಂದು ಎಲಿವೇಶನ್ ಇದೆ ಸಿನಿಮಾದಲ್ಲಿ. ಸೊ ನಾನು ಕಾಯ್ತಾ ಇದ್ದೀನಿ ನನ್ಗೆ ಹೆಂಗೆ ಬಂದಿದೆ ಅಂತ. ನಾನು ವಿತ್ ಮ್ಯೂಸಿಕ್ ಅದೆಲ್ಲ ನಾನು ಕೇಳಿಲ್ಲ, ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಅದು ತುಂಬ ಖುಷಿ ಕೊಡ್ತು ದಟ್ ಸಂತೋಷ್ ಸರ್ ಒಂದು ಎಲಿವೇಶನ್ ಕೊಟ್ಟರು. ಅದಲ್ಲದೆ ಸೆಕೆಂಡ್ ಹಾಫ್ ಅಲ್ಲಿ ಇವಳದೇ ಆದಂಥ ಒಂದು ಜೀವನ ಕಟ್ಕೊಂಡಿರ್ತಾಳೆ. ಬಟ್ ಅವಳದೇ ಆದಂಥ ಒಂದು ಜೀವನ ಇದ್ರೂ ಹೇಗೆ ಯುವ ಅನ್ನೋ ಪಾತ್ರದ ಜೊತೆ ಇವಳು ನಿಲ್ತಾಳೆ, ಏನೇ ಬಂದರೂ ಹೇಗೆ ಫೇಸ್ ಮಾಡ್ತಾಳೆ ಸಿರಿ ಅನ್ನೋ ಪಾತ್ರ ಬೈ ಬೀಯಿಂಗ್ ಇಂಡಿಪೆಂಡೆಂಟ್. ಸೊ ಅದನ್ನ ಒಂದು ಬ್ಯೂಟಿಫುಲ್ ಆಗಿ ಒಂದು ತೋರಿಸಿದ್ದಾರೆ. ಇನ್ನು ಆ್ಯಕ್ಚುಲಿ ನೀವೀಗ ಈ ಯುವ ಸಿನಿಮಾಗೆ ನೀವು ಹೀರೋಯಿನ್ ಅಂತ ಅನೌನ್ಸ್ ಆಗಿ ಫಸ್ಟ್ ಶೆಡ್ಯೂಲ್ ಒಂದು 8 ಡೇಸ್ ಶೂಟ್ ಎಲ್ಲ ಆದಮೇಲೆ ಒಂದ್ಸಲ ಸಿಕ್ಕಿದ್ರೆ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ರೆ ಆ್ಯಕ್ಚುಲಿ ಅಂದರೆ ಯುವ ಅವ್ರದ್ದು ಪ್ರಿಪರೇಷನ್ ಅಂದರೆ ಡೆಬ್ಯೂಟೆಂಟ್ ಥರ ಎಲ್ಲೂ ಅವ್ರು ಕಾಣ್ತಾ ಇಲ್ಲ ಆ ಥರದ್ದೆಲ್ಲ. ನಾವು ಕೂಡ ರೀಲ್ಸಲ್ಲೆಲ್ಲ ಅವ್ರದ್ದೆಲ್ಲ ಅಂದರೆ ಅವ್ರದ್ದು ಸ್ಟಂಟ್ ಮಾಡ್ತಿರೋದು ಆ ಥರದ್ದೆಲ್ಲ ಬ್ಯಾಕ್ ಫ್ಲಿಪ್ ಮಾಡಿದ್ದು ಅದೆಲ್ಲ ನೋಡಿದ್ದೀವಿ ಆ್ಯಕ್ಚುಲಿ. ಸೊ ಟ್ರೈಲರ್ ನೋಡಿದ್ಮೇಲೆ ಸಾಕಷ್ಟು ಇನ್ನೂ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮಗೆ ಹತ್ರದಿಂದ ನೋಡಿರ್ತೀರ ಆ್ಯಕ್ಚುಲಿ ಎಷ್ಟರ ಮಟ್ಟಿಗೆ ಅವ್ರ ಪ್ರಿಪರೇಷನ್ ಇತ್ತು? ಆಕ್ಚುಲಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಅಂಡ್ ಯಾವತ್ತೂ ನನಗೆಲ್ಲ ಗೊತ್ತು ಅಂತ ಬರೋಂಥ ಆಕ್ಟರ್ ಅಲ್ಲ. ನಾವ್ ಇವಾಗ ಒಂದು ಸೀನ್ ಇದ್ರೆ ಖಂಡಿತ ರಿಹರ್ಸ್ ಮಾಡೋಣ, ನೀವೇನು ಮಾಡ್ತಾ ಇದ್ದೀರಾ ಅದನ್ನ ಹೇಳಿ, ನಾವು ಏನು ಅಂದ್ರೆ ಆ ಸೀನ್ಗೆ ನಾವೇನು 100% ಕೊಡೋಕ್ಕಾಗತ್ತೆ. ಆ ಥರ ಒಂದು ಕೊಲ್ಯಾಬ್ರೇಷನಲ್ಲಿ ಒಂದು ಸೀನ್ ಚೆನ್ನಾಗಿ ಆಗಬೇಕು ಅಂತ ಬರುವಂಥ ಒಂದು ಆ್ಯಕ್ಟರು. ಅದಲ್ಲದೆ ಅವ್ರದ್ದೇ ಆದಂಥ ಒಂದು ಸಾಕಷ್ಟು ಪ್ರಿಪ್ರೇಷನ್ಸ್ ನಡೆದಿದೆ. ಸುಮ್ಮನೆ ನನ್ನ ಇಂಡಸ್ಟ್ರಿಗೆ ನಂಗೆ ಡಾನ್ಸ್ ಬರುತ್ತೆ ಅಂತ ಬಂದಿರೋದಲ್ಲ, ಡಾನ್ಸ್ ಬರುತ್ತೆ ಬಟ್ ಅದನ್ನು ಎಷ್ಟು ಚೆನ್ನಾಗಿ ನಾನು ಮತ್ತೆ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ನೋದಕ್ಕೆ ಒಂದು ಪ್ರಿಪ್ರೇಷನ್ ಆಗಿದೆ. ನಂಗೆ ಫೈಟ್ ಬರುತ್ತೆ ಬಟ್ ಅದನ್ನು ನಾನು ಸ್ಟಂಟ್ ಮಾಡಬೇಕಾದ್ರೆ ಅದೆಷ್ಟು ಸ್ಮೂತಾಗಿ ಇವಾಗ ಟ್ರೇಲರಲ್ಲಿ ಅಂದರೆ ಅವ್ರದ್ದು ಫೈಟ್ ಸೀಕ್ವೆನ್ಸಸ್ ನೋಡಾಗಿದೆ ಆಗಲೇ ಅದಕ್ಕೆ. ಆ್ಯಂಡ್ ಅರ್ಜುನ್ ಮಾಸ್ಟರ್ ಜೊತೆನೂ ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ದಾರೆ ಅವರು. ನಾವು ಡ್ಯಾನ್ಸು ಆಗಿರ್ಬೋದು, ಮೋಹನ್ ಮಾಸ್ಟರ್ ಜೊತೆ ನಾವು ಸಾಕಷ್ಟು ರಿಹರ್ಸಲ್ಸ್ ಮಾಡಿದ್ವಿ. ಸೊ ಎಲ್ಲನೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಪ್ರಿಪೇರ್ಡ್ ಆಗಿ ಬಂದಿದ್ದು, ಯಾವುದೂ ಅನ್ಪ್ರಿಪೇರ್ಡ್. ಡೈಲಾಗ್ಸು ಇರ್ಬೋದು, ಎಲ್ಲ ಪ್ರತಿಯೊಂದು ಇಡೀ ಸ್ಕ್ರಿಪ್ಟ್ ನಮ್ಮ ಹತ್ರ ಇತ್ತು. ಸೊ ಇವತ್ತು ಈ ಸೀನ್ ಅಂದರೆ ನಮಗೆ ಯಾವುದೇ ಬೇರೆ ಸೀನ್ ಹಾಕಿದ್ರೂ ನಮ್ಗೆ ಮ್ಯಾಟರ್ ಆಗ್ತಾ ಇರಲಿಲ್ಲ, ಯಾಕಂದರೆ ನಮ್ದು ಎಲ್ಲ ಸೀನ್ದು ಡೈಲಾಗ್ಸ್ ನಾವು ಪ್ರಿಪೇರ್ ಆಗಿದ್ವಿ. ಸೊ ಅವರು ಅಷ್ಟೇ, ಅವ್ರದ್ದು ಅಷ್ಟು ಸಿನಿಮಾದಲ್ಲಿ ಒಂದು ಹೀರೋ ಅಂದರೆ ಒಂದು ಬೇರೆ ಪಾತ್ರಕ್ಕಿಂತನೂ ಒಂದು ಜವಾಬ್ದಾರಿ ಜಾಸ್ತಿ ಹೆಚ್ಚು.
ಸೊ ಅವ್ರು ಆ ಡೈಲಾಗ್ಸ್ ಎಲ್ಲನೂ ಅವ್ರಿಗೂ ಎಲ್ಲ ಗೊತ್ತಿತ್ತು. ಸೊ ಅವರು ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು. ಸೊ ಈಸಿ ಯಾವಾಗ್ಲೂ ಒಂದು ಆ್ಯಕ್ಟರು ಪ್ರಿಪೇರ್ಡ್ ಆದಾಗ. ಸೊ ನಾನು ಆ್ಯಸ್ ಅ ಡೆಬ್ಯೂಟೆಂಟ್ ನಾನು ಹೋದಾಗ ನಾನು ಒಂದು 3ನೇ ಸಿನಿಮಾದಲ್ಲಿ ನಾನು ಏನೇನು ಕಲಿತೆ ಅದನ್ನು ಅವ್ರು ಆಗಲೇ ಫಸ್ಟ್ ಸಿನಿಮಾದಲ್ಲಿ ಅವ್ರು ಕಲಿತು ರೆಡಿಯಾಗಿ ಬಂದಿದ್ದಾರೆ. ಓಕೆ, ಇನ್ನು ಸಪ್ತಮಿ ಅವರೇ, ಆ್ಯಕ್ಚುಲಿ ಈಗ ಇದು ದೊಡ್ಡ ಮನೆ ಕುಟುಂಬದಿಂದ ಬರ್ತಾ ಇರುವಂತಹ ಇನ್ನೊಂದು ಕೂಡಿ ಯುವ ರಾಜ್ಕುಮಾರ್ ಅವರು. ಸೊ ಅಂದರೆ ಆಲ್ ಐಸ್ ಆನ್ ಹಿಮ್, ಅಥವಾ ಈ ಒಂದು ಸಿನಿಮಾ ಮೇಲೆ ಎಲ್ಲರೂ ಅಂದರೆ ಒಂದು ತುಂಬ ಮೆಟಿಕ್ಯುಲಸ್ ಆಗಿ ನೋಡ್ತಾ ಇರ್ತಾರೆ. ಅಂದರೆ ತಪ್ಪು ಕಣ್ಣು ಹಿಡಿಯೋರಾಗಿರ್ಬಹುದು, ಅಥವಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತುಂಬ ನಂಬಿಕೆ ಇಟ್ಕೊಂಡು ಬರ್ತಾ ಇರೋರಾಗಿರ್ಬೋದು, ಆ ಥರದ್ದೆಲ್ಲ. ಸೊ ನಿಮಗೆ ಆ್ಯಕ್ಚುಲಿ ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ಥರದೊಂದು ಸಿನಿಮಾ ಜೊತೆ ಅಸೋಸಿಯೇಟ್ ಆಗಿರೋದು, ಈ ರೀತಿ ಒಂದು ಸ್ಪೇಸಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ನೀವು ಇದನ್ನು ಯಾವುದಕ್ಕೆ ಬಿಡ್ತೀರಾ? ಒಂದು ಡೆಸ್ಟಿನಿಗೆ ಬಿಡ್ತೀರಾ, ಅಥವಾ ನಿಮ್ಮ ಹಾರ್ಡ್ ವರ್ಕಿಗೆ ಇದನ್ನು ಬಿಡ್ತೀರಾ, ಅಥವಾ ಹೇಗೆ ಅಂತ? ಖಂಡಿತ ಎಲ್ಲನೂ ಅಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್ ಏನೇ ಇದ್ರೂ ಫಸ್ಟು ನನ್ನ ಫ್ಯಾಮಿಲಿ ಸಪೋರ್ಟು. ಏನೇ ಬಂದು ನನ್ನ ತಂದೆ, ಮೇನ್ಲಿ ನನ್ನ ತಂದೆ ತಾಯಿ ಇಬ್ರು ಏನೇ ಇದ್ರೂ ನನಗೆ ರಾಕ್ ಸಾಲಿಡ್ ಆಗಿ ನಿಂತ್ಕೊಳ್ಳೋದು ನನ್ನ ತಂದೆ ತಾಯಿ. ಸೊ ಯಾವಾಗಲೂ ಅಷ್ಟೇ, ಯಾರೇ ಒಂದು ಮಕ್ಕಳು ಮುಂದೆ ಬರಬೇಕಾದ್ರೆ ಫ್ಯಾಮಿಲಿಯಿಂದ ನೀನು ಹೋಗಿ ಮಾಡು, ನುಗ್ಗು, ನೋಡೋಣ ಅಂತ ಅದು ಒಂದು ಸ್ಟ್ರೆಂತ್ ಕೊಟ್ಟಾಗ ನೀವು ಏನು ಬೇಕಾದರೂ ಸಾಧಿಸೋಕ್ಕಾಗುತ್ತೆ. ಸೊ ನನಗೆ ಮೇನ್ ಫ್ಯಾಮಿಲಿ ಸ್ಟ್ರೆಂತ್, ಅವ್ರ ಪ್ರೇಯರ್ಸು 100%. ಅದು ಬಿಟ್ಟು ನನಗೆ ಖಂಡಿತ ಡೆಸ್ಟಿನೋನು ಅಷ್ಟೇ. ಯಾಕಂದರೆ ನನಗೆ ಕಾಂತಾರ ಯಾರಿಗಾದರೂ ಸಿಗ್ಬೋದಾಗಿತ್ತೋ, ಇವತ್ತು ನನಗೆ ಬಂದು ಸಿಗ್ತದೆ ಆ ಸಿನಿಮಾ. ಯುವಾನೂ ಅಷ್ಟೇ, ಯಾರಾದರೂ ಬಂದಲ್ಲಿ ಆ ಸಿರಿ ಅನ್ನೋ ಪಾತ್ರ ಕೂತ್ಕೊಬೋದಾಗಿತ್ತು, ಇವತ್ತು ನನಗೆ ಸಿಕ್ಕಿದೆ. ಸೊ ಟು ಬಿ ಅಸೋಸಿಯೇಟೆಡ್ ಮತ್ತೆ ಹೊಂಬಾಳೆ ಮತ್ತು ಸಂತೋಷ್ ಸರ್ ಜೊತೆ. ಸೊ ಇದೆಲ್ಲ 100% ನನ್ನ ತಾತ ಅಜ್ಜಿ ಅವ್ರು ಎಲ್ಲರೂ ಒಳ್ಳೆ ಕೆಲಸ ಮಾಡಿ, ನಮ್ಮ ಅಪ್ಪ ಅಮ್ಮನೂ ಅಷ್ಟೇ. ಸೊ ಅದೆಲ್ಲ ಸೇರಿ ಇವತ್ತು ನಾನು ಇಲ್ಲಿದ್ದೀನಿ. ಬಟ್ ಅದು ಬಿಟ್ಟು ನಾನು 100% ನನ್ನ ಎಫರ್ಟ್ ಹಾಕಿರ್ತೀನಿ. ಯಾಕಂದರೆ ಕಾಂತಾರ ಟೈಮಲ್ಲೂ ಅಷ್ಟೇ, ಏನೇ ಪಾತ್ರಕ್ಕೆ ಏನು ಬೇಕೋ ಅದಕ್ಕೆ ನಾನು 100% ಯಾವಾಗಲೂ ಕೊಡೋಕೆ ರೆಡಿ. ಕಾಂತಾರ ಟೈಮಲ್ಲಿ ಮೂಗು ಚುಚ್ಚಿಸ್ಬೇಕಿತ್ತು, ಯೋಚನೆ ಮಾಡದೆ ಚುಚ್ಚಿದೆ ಮೂಗನ್ನ. ಆ್ಯಂಡ್ ಅದಕ್ಕೆ ಆದಂಥ ಒಂದಿಷ್ಟು, ಅಂದರೆ ಅವಾಗ ಕಾಂತಾರ ಟೈಮಲ್ಲಿ ಎಲ್ಲರೂ ನನ್ನ ಫಸ್ಟ್ ಕ್ವೆಶನ್, ಎಲ್ಲರೂ ಗ್ಲಾಮರಸ್ ಆಗಿ ಕಾಣಿಸ್ಕೊಬೇಕು ಅಂತಾರೆ ಮೇಡಮ್, ನೀವು ಈ ಥರ ಗ್ಲಾಮ್ ಲುಕ್ಕಲ್ಲಿ. ಅದು ಯೋಚನೆನೇ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಪಾತ್ರ ಅದು ಕೇಳ್ತಾ ಇದೆ, ಅದು ನಾನು ಒಂದು ಆ್ಯಕ್ಟ್ರಾಗಿ ನನ್ನ ಕರ್ತವ್ಯ. ಸೊ ಇವಾಗ ಯುವ ಸಿನಿಮಾದಲ್ಲೂ ಅಷ್ಟೇ, ನಾನು ಒಂದು ಬೇರೆ ರೀತಿ ಕಾಣಿಸ್ಕೊಬೇಕು, ಅದಕ್ಕೆ ನಾನು ಏನೇನು ಮಾಡಬೇಕು ಅದಕ್ಕೆ ನಾನು ಮಾಡ್ತೀನಿ. ಸೊ ನಂದು ಅದು ಎಫರ್ಟ್ ಆಗಿರ್ಬೋದು, ಅಥವಾ ನನ್ನ ಹಾರ್ಡ್ ವರ್ಕು. ನನಗೆ ಯಾವಾಗ್ಲೂ ನನ್ನ ಕಾಂತಾರ ಸಿಕ್ತು ಅಂತ ನಾನು ಕೆಲಸ ಮಾಡೋದು ಕಡಿಮೆ ಮಾಡಿಬಿಟ್ರೆ, ಅಥವಾ ನನ್ನ ಎಫರ್ಟ್ ಹಾಕೋದು ಕಡಿಮೆ ಮಾಡಿಬಿಟ್ರೆ ನಂಗೆ ನೆಕ್ಸ್ಟ್ ಬೇರೆ ಸಿನಿಮಾ ಸಿಗಲ್ಲ. ನನ್ನ ಎಫರ್ಟ್ ಯಾವಾಗಲೂ 100% ಇರಬೇಕು. ನನ್ನ ಕೆಲಸಕ್ಕೆ ನಾನು ನಿಷ್ಠಾವಂತಳಾಗಿ ನಾನು ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಅದನ್ನು ನಾನು ಖಂಡಿತ 100% ಮುಂದೆ ಯಾವ ಸಿನಿಮಾ ಇದ್ರೂ ಮಾಡೇ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಯಾಕಂದ್ರೆ ಇಷ್ಟಪಟ್ಟು ಮಾಡ್ತಾ ಇರೋಂಥ ಕೆಲಸ ನಾನು ಇದನ್ನ. ಅಯ್ಯೋ ಏನೋ ಯಾರೋ ಹೇಳಿದ್ರು ಅಂತ ಮಾಡ್ತಾ ಇರೋ ಕೆಲಸ ಅಲ್ಲ, ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸಕ್ಕೆ ಯಾವಾಗ್ಲೂ ನಾನು 100% ಅಲ್ಲದೆ ನಾನು ಎಲ್ಲಾನು ಕೊಡಕ್ಕೆ ರೆಡಿ ಅದಕ್ಕೋಸ್ಕರ. ಸೊ ಎಲ್ಲ ಸೇರಿ. ಎಸ್, ಇನ್ನು ಸಪ್ತಮಿ ಅವರೇ, ಆ್ಯಕ್ಚುಲಿ ಯುವ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಸಾಕಷ್ಟು ವಿಷಯಗಳಲ್ಲಿ ನಮಗೆ ಅಪ್ಪು ಸರ್ನ ಜ್ಞಾಪಿಸ್ತಾರೆ ಅಂತ ಜನಗಳು ಹೇಳ್ತಾರೆ. ನಮಗೂ ಕೂಡ ಆ ಗ್ಲಿಮ್ಸಸ್ ಎಲ್ಲ ನೋಡುವಾಗ, ಫೈಟ್ಸಲ್ಲಿ ಅವ್ರು ನೋಡೋ ರೀತಿ, ಅದೆಲ್ಲದರಲ್ಲೂ ಕೂಡ ಅಪ್ಪು ಸರ್ ಎಲ್ಲೋ ಒಂದೊಂದು ಕಡೆ ಬಂದು ಹೋಗ್ತಾರೆ ಅಂತ ತುಂಬ ಸಲ ಅನಿಸಿದೆ. ಆ್ಯಕ್ಚುಲಿ ನಿಮಗೆ ಆನ್ ಸೆಟ್ಟಲ್ಲಿ ಆ್ಯಕ್ಚುಲಿ ಅವ್ರು ನಡ್ಕೊಳ್ಳೋ ರೀತಿ ಆಗಿರಬಹುದು, ಇನ್ಫ್ಯಾಕ್ಟ್ ನಮ್ಮ ಜೊತೆ ಅವ್ರು ಇಂಟ್ರ್ಯಾಕ್ಟ್ ಮಾಡೋ ರೀತಿನೂ ಬಹಳ ಸಿಂಪಲ್ ಆಗಿ ಹೆಂಗೆ ಪುನೀತ್ ಸರ್ ಇಂಟ್ರ್ಯಾಕ್ಟ್ ಮಾಡ್ತಿರೋ ಅದೇ ಥರನೇ ಮಾಡ್ತಾರೆ. ಹೆಂಗೆ ಅನ್ನಿಸ್ತಾ ಇತ್ತು ನಿಮಗೆ ಆ್ಯಕ್ಚುಲಿ? ಖಂಡಿತ. ಅಂದರೆ ಫ್ಯಾಮಿಲಿಯಿಂದ ಅವ್ರು ಬಂದಿದ್ದಾರೆ, ಅದಕ್ಕೋಸ್ಕರ ಆ ಥರ ನಾನು ಬಿಹೇವ್ ಮಾಡಬೇಕು ಅಂತಲ್ಲ, ಅವ್ರ ವ್ಯಕ್ತಿತ್ವ ಇರೋದೇ ಆ ಥರ. ಅಂದರೆ ಒಂದು ಸರಳತೆ ಇದೆ ಆ ಫ್ಯಾಮಿಲಿಲಿ. ಸೊ ಅದನ್ನು ಅವ್ರ ಹತ್ರನೂ ಆ ಸರಳತೆ ಇದೆ. ಬಂದವ್ರನ್ನೆಲ್ಲ ಅಂದರೆ ಒಂದು ಮನುಷ್ಯನ ಥರ ಟ್ರೀಟ್ ಮಾಡ್ತಾರೆ. ಅವ್ರು ಮಾಡೋ ಕೆಲಸ, ಅವ್ರ ವೃತ್ತಿ, ಅವ್ರು ಎಷ್ಟು ದುಡಿತಾ ಇದ್ದಾರೆ ಅದೆಲ್ಲ ಸೈಡಿಗಿಟ್ಟು ಒಂದು ಮನುಷ್ಯ ಬೇಸಿಕ್ ಏನು, ನೀವು ಊಟ ಮಾಡಿದ್ರೆ ತಿಂಡಿ ತಿಂದ್ರ ಅಲ್ವಾ. ಸೊ ಆ ಸರಳತೆ ಖಂಡಿತ ಅವರಲ್ಲಿದೆ. ಅದು ಬಿಟ್ಟು ಆ್ಯಕ್ಟಿಂಗಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ಖಂಡಿತ ನೀವು ಸ್ಟಂಟ್ ನೋಡಿದಾಗ ಅಥವಾ ಡಾನ್ಸ್ ನೋಡಿದಾಗ ನಮಗೂ ಅಯ್ಯೋ ಅಪ್ಪು ಸರ್ ಅದೊಂದು ಗ್ಲಿಮ್ಸ್ ಕಾಣುತ್ತೆ. ಅಂದರೆ ಎಸ್ಪೆಷಲಿ ನಾವು ಒಬ್ಬನೇ ಶಿವ ಒಬ್ಬನೇ ಯುವ ರಿಲೀಸ್ ಆದಾಗ ಅವ್ರು ಡಾನ್ಸ್ ಮಾಡಿದ್ದು ನೋಡಿದಾಗ ನಮಗೂ ನಾನು ಅವತ್ತು ನಾನು ಆ ಶೂಟ್ ನೋಡಿರಲಿಲ್ಲ. ಸೊ ನಾನು ಸಾಂಗ್ ರಿಲೀಸ್ ಆದಾಗ ನನಗೂ ನೋಡಿದಾಗ ಅದೇ ಅನಿಸ್ತು. ಬಟ್ ಫೈಟ್ ಸೀಕ್ವೆನ್ಸಸ್ಸಲ್ಲೂ ಅಷ್ಟೇ ಆ ಈಸ್ ಇರ್ಬೋದು, ಫೈಟ್ ಮಾಡೋದು, ಆ ಸ್ಟೈಲ್ ಇರ್ಬೋದು, ಖಂಡಿತ ಅಪ್ಪು ಸರ್ದೊಂದಿದೆ. ಬಟ್ ಆ್ಯಕ್ಟಿಂಗಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇದೆ. ವ್ಯಕ್ತಿತ್ವದಲ್ಲಿ ಪ್ರತಿಯೊಬ್ಬರು ಆ ಮನೆಯಿಂದ ಯಾರ್ಯಾರಿದ್ದಾರೆ ಅವ್ರು ಎಲ್ಲರಲ್ಲೂ ಆ ಒಂದು ಸರಳತೆ ಇದೆ.
ಒಂದು ಆತ್ಮೀಯತೆ ಇದೆ. ಎಲ್ಲರೂ ಬಂದವ್ರನ್ನಾಗಿರ್ಬೋದು, ಎಲ್ಲರೂ ಅಪ್ಪಾಜಿ ಆಗಿರ್ಬೋದು, ರಾಘಣ್ಣ, ಎಲ್ಲರೂ ಅಂದರೆ ರಾಘಣ್ಣ, ಮಂಗಳಮ್ಮ ಯಾರೇ ಆಗಿದ್ರು, ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ್ಲೂ ನಾನು ಫಸ್ಟ್ ಟೈಮ್ ಹೋಗಿದ್ದೀನಿ ಅಂತ ಆ ಥರ ಏನು ನಾನು ತುಂಬ ವರ್ಷ ಗೊತ್ತಿರೋರ ಥರನೇ ಅವ್ರು ನನ್ನನ್ನು ಸ್ವೀಕರಿಸಿದ್ರು, ಟ್ರೀಟ್ ಮಾಡಿದ್ರು. ಇವತ್ತುವರೆಗೂ ಅದೇ ಮಾಡ್ತಾ ಇದ್ದಾರೆ. ಈಗ ಕವಿತೆ ಹಾಡು ಅಂದ್ರೆ ತುಂಬಾ ಸೆಕೆ ಇತ್ತು ಅಂತ ಮೋಹನ್ ಸರ್ ಹೇಳಿದ್ರು. ಆಕ್ಚುಲಿ ಸಿಕ್ಕಾಬಟ್ಟೆ ಸೆಕೆ ಇತ್ತು, ಬೆವ್ದ್ಕೊಂಡೆ ಪಾಪ ಕಷ್ಟಪಟ್ಕೊಂಡು ಮಾಡಿದ್ರು ಯುವ ಅವರು ಮತ್ತೆ ಸಪ್ತಮಿ ಅವರು. ಸೆಕೆ ಆಗ್ತಾ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆ ಬಟ್ಟೆ ಅಂದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಬಟ್ಟೆಗಳೆಲ್ಲ ಕೊಟ್ಟಿದ್ವಿ ಅಂತ. ಸೊ ಹೇಗಿತ್ತು ಅನುಭವ ಅಂತ? ಅಂದರೆ ನಾವು ನವೆಂಬರಲ್ಲಿ ಹೋಗಿದ್ದು ಲೇಹ್ ಲದಾಖ್ಗೆ. ಫಸ್ಟ್ಲಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇರೋಂಥ ಜಾಗ ಅದು ಬಿಟ್ಟು ನವೆಂಬರಲ್ಲಿ ಹೋದ್ವಿ. ಹೆಂಗೆ ಅಂದರೆ ನವೆಂಬರಲ್ಲಿ ಆ ಹೋಟೆಲೇ ಓಪನ್ ಇರಲ್ಲ ಅಲ್ಲಿ, ಯಾಕಂದರೆ ಅಷ್ಟು ಚಳಿ ಇರುತ್ತೆ, ಟೂರಿಸ್ಟ್ ಬರಲ್ಲ ಅಂತ. ಸೊ ಆ ಟೈಮಲ್ಲಿ ಹೋಗಿದ್ದು ನಾವು ಲೇಗೆ. ನಾನು ಫಸ್ಟು ಸರ್ ಹೇಳ್ದಾಗ, ಸರ್ ಲೇಗೆ ನವೆಂಬರ್ ನಂಗೆ ಚಳಿ ತಡಿಯೋಕೆ ನಂಗೆ ಆಗಲ್ಲ. ನಾನು ಇಲ್ಲೇ ನಾವು ನೈಟ್ ಶೂಟ್ ಮಾಡಬೇಕಾದ್ರೆ ಬೆಂಗಳೂರಲ್ಲೇ ನಾರ್ಮಲ್ ಯಾವಾಗ ನಾವು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲೇ ನೈಟ್ ಶೂಟ್ ಮಾಡ್ಬೇಕಂದ್ರೆ ಚಳಿ ಅಂತ ಕೂತ್ಕೊತಾ ಇದ್ದೆ ನಾನು. ಸರ್ ನವೆಂಬರಲ್ಲಿ ಹೆಂಗೆ ಸರ್ ಲೇಹ್ ಲದಾಖ್ ಹೋಗಿ ಶೂಟ್ ಮಾಡೋದು ಅಂತ ನಾನು ತುಂಬ ಟೆನ್ಷನಲ್ಲಿದೆ. ಯಾಕಂದರೆ ಮೇನ್ಲಿ ನನಗೆ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋಂಥ ಒಂದು ಸಾಂಗ್ ಸಿಗ್ತಾ ಇರೋದು. ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಒಂದು ಡಾನ್ಸ್, ಸಪ್ತಮಿದು ಒಂದು ಒಂದು ಬಿಟ್ಟು ಡಾನ್ಸ್ ಕಾಣಿಸೋಂಥ ಒಂದು ಪಾರ್ಟ್ ಅದು. ಸೊ ನನಗದು ಒಂದು ಟೆನ್ಷನ್ ಇತ್ತು. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಕರೆಕ್ಟಾಗಿ ಕಾಣಿಸ್ಬೇಕು, ಕೆಮಿಸ್ಟ್ರಿ ಕರೆಕ್ಟಾಗಿ ಕಾಣಿಸ್ಬೇಕಿತ್ತು ಅದೆಲ್ಲ. ಸೊ ಪದಗಳನ್ನು ಕರೆಕ್ಟಾಗಿ ಹೇಳಬೇಕಲ್ಲ. ಅದೆಲ್ಲ ಬಟ್ ಏನಂದ್ರೆ ಆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಆಕ್ಷನ್ ಕಟ್ ಮಧ್ಯ ನಂಗೆ ಅದು ಯಾವುದು ಜ್ಞಾಪಕ ಬರ್ತಾರೆ. ಕಟ್ ಅಂದಿದ ತಕ್ಷಣ ಒಂದು ನಡುಕ್ತಾ ಇದೆ ಅಂದರೆ. ಆ್ಯಂಡ್ ಎಲ್ಲರೂ ಸುತ್ತಮುತ್ತ ಎಲ್ಲರೂ ಒಂದು 3 ಲೇಯರು, ಎಲ್ಲರೂ ಸ್ಕಲ್ ಕ್ಯಾಪ್ ಹಾಕೊತಾ ಇದ್ರು, ಬಿಸಿ ಎಲ್ಲ ತೊಗೊತಾ ಇದ್ದಾರೆ. ನಂದು ಹೆಂಗಂದ್ರೆ ನನ್ನ ಗೌನ್ ಫುಲ್ಲು ಕಟ್ಸಿದೆ, ಎಲ್ಲ ಕಡೆ ಈ ಕಡೆ ಕಟ್ಟಿ, ಈ ಕಡೆ ಗಾಳಿ ಬೀಸಿದ್ರೆ ಈ ಕಡೆ ಚಳಿ ಆಗೋದು, ಆ ಕಡೆ ಆ ಥರ. ಸೊ ಹೆಂಗೆ ಅಂದರೆ ಒಂದು ದೊಡ್ಡ ಉದ್ದದ ಗೌನ್ ಬೇರೆ. ಆ್ಯಂಡ್ ಹೈ ಆಲ್ಟಿಟ್ಯೂಡಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಒಂದು ಶಾರ್ಟಲ್ಲಿ ಓಡಬೇಕು ಅಂದರೆ, ಬಿಕಾಸ್ ಆಕ್ಸಿಜನ್ ಕಡಿಮೆ ಅಲ್ಲ, ಜಾಸ್ತಿ ಸುಸ್ತಾಗುತ್ತೆ. ಹಿಂಗಿದೆ ಒಂದು ಜಾಗ, ಅದ್ರ ಮೇಲೆ ಓಡಬೇಕಿತ್ತು. ಸೊ ನನಗೆ ಇವಾಗ ಅದೆಲ್ಲ ಯೋಚನೆ, ಹೆಂಗೆ ಓಡಿದೆ, ಏನು ಮಾಡಿದೆ ಅದೆಲ್ಲ ಯೋಚನೆ ಮಾಡಿದಾಗ ಅದು ಯಾವುದೂ ಮ್ಯಾಟರೇ ಆಗಲ್ಲ. ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಬೇಕಾದ್ರೆ ನೀವು ಅದೆಲ್ಲ ಕಷ್ಟನಾ ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಮೇನ್ ನಮ್ಮ ಪ್ರಾಡಕ್ಟ್ ಇಂಪಾರ್ಟೆಂಟು, ಅದು ಕಾಣಿಸೋದು. ಇವಾಗ ನೀವೇ ಸಾಂಗ್ ನೋಡಿದ್ರೆ ಅಷ್ಟು ಚಳಿ ಇದೆ ಅಂತ ಗೊತ್ತಾಗುತ್ತೆ, ನಾವು ನಡುಕ್ತಾ ಇದೀವಿ ಅಂತ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗ, ಅದು ಇಂಪಾರ್ಟೆಂಟ್ ನಮಗೆ. ಸೊ ಬಟ್ ಲೇಹ್ ಲದಾಖ್ ಎಕ್ಸ್ಪೀರಿಯನ್ಸು 3 days ನಾವು ಶೂಟ್ ಮಾಡಿದ್ದು ನಮಗೆ ಆ್ಯಕ್ಟರ್ಸ್ ಆಗಿಬಿಟ್ಟು ಸಂತೋಷ್ ಸರ್ಗೂ ಅಷ್ಟೇ. ಯಾಕಂದರೆ ಬೇಗ ವಿಂಟರ್ ಟೈಮಲ್ಲಿ ಹೋಗಿದ್ದಿದ್ದು ನಾವು, ಲೈಟ್ ಬೇಗ ಹೊಟ್ಟೋಗ್ಬಿಡುತ್ತೆ. ಸೊ ಬೆಳಗ್ಗೆ ರೋಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಯಂಕಾಲ ಲೈಟ್ ಹೋಗೋಷ್ಟೊಳಗೆ ಪಟ್ಟಂತ ಮುಗಿಸ್ಬೇಕಿತ್ತು. ಸೊ ಊಟ ಮಾಡಿದ್ವೋ ಇಲ್ವೋ ಅದೆಲ್ಲ ಬಿಟ್ಟು ಕೆಲಸ ಮಾಡಿರೋರು. ಅದಕ್ಕೆ ಮೇನ್ಲಿ ಥ್ಯಾಂಕ್ಸ್ ಹೇಳ್ಬೇಕಿರೋ ಶ್ರೀಶಾ ಮತ್ತು ಅವ್ರ ಇಡೀ ಟೀಮ್ಗೆ. ಆ್ಯಂಡ್ ವಿಶ್ವಾಸ್ ಅವ್ರಿಗೆ ಅಲ್ಲಿವರೆಗೂ ಆರ್ಟ್ ವರ್ಕ್ ತೊಗೊಂಡು ಬಂದು ಆ ಸಾಂಗ್ ಆ ಥರ ಕಾಣ್ಸೋಕ್ಕೆ. ಮತ್ತು ಫ್ರೇಮ್ಸು ಅಷ್ಟೇ, ಶ್ರೀಶಾ ಅವ್ರು ಇಟ್ಟಿರೋ ಫ್ರೇಮ್ಸು ನೀವು ಇವಾಗ ಬರೀ ಲಿರಿಕಲ್ ಬಿಟ್ಟಿದ್ದೀವಿ, ಸಿನಿಮಾದಲ್ಲಿ ನೀವು ಕಂಪ್ಲೀಟ್ ನೋಡಿದಾಗ. ಆ್ಯಂಡ್ ನಮಗೆ ಎಲ್ಲರೂ ಕೇಳ್ತಾರೆ, ಏನು ಮ್ಯಾಮ್ ಎಲ್ಲರೂ ಹೀರೋಸ್ ಸ್ಟಂಟ್ ಮಾಡ್ತಾರೆ ಸಿನಿಮಾದಲ್ಲಿ, ನೀವು ಹಾಡಲ್ಲೇ ಸ್ಟಂಟ್ ಮಾಡ್ಬಿಟ್ಟಿದ್ದೀರ ಬೈಕಲ್ಲಿಗೆಲ್ಲ ಹತ್ತಿ ಅಂತ. ಅದು ಹೆಂಗೆ ಇವಾಗ್ಲೂ ಯೋಚನೆ ಮಾಡಿದ್ರೆ ನಾನು ಹೆಂಗೆ ಕೂತ್ಕೊಂಡೆ, ಹೆಂಗೆ ಆಯ್ತದು ಅಂತ. ಅದು ಅಲ್ಲಿ ಮಾಡಬೇಕಿತ್ತು, ಮಾಡಿದ್ವಿ. ಟ್ರಸ್ಟ್ ಅಷ್ಟೇ, ಟೀಮ್ ಮೇಲ್ ಆಗಿರ್ಬೋದು ಅಥವಾ ಯಾಕಂದ್ರೆ ಅವ್ರ ಗಾಡಿ ಓಡಿಸ್ತಾ ಇದ್ದಿದ್ದು. ಸೊ ನಾನು ಅಲ್ಲಾಡಿದ್ರು ಬಿದ್ದಿರ್ತಾ ಇದ್ವಿ, ಅವ್ರು ಮಿಸ್ ಆಗಿದ್ರು ಬಿದ್ದಿರ್ತಾರೆ. ಹೌದು, ನಮ್ಮಿಬ್ರ ಮೇಲೆ ಟ್ರಸ್ಟ್, ಇಬ್ರ ಮೇಲೆ ತಂಡದ ಮೇಲೆ ಟ್ರಸ್ಟ್, ದಟ್ ನಮ್ಗೇನು ಆಗಕ್ಕೆ ಅವ್ರು ಖಂಡಿತ ಬಿಡಲ್ಲ ಅಂತ. ಸೊ ಇಷ್ಟು ಎಲ್ಲ ಸೇರಿ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಪ್ರಾಡಕ್ಟು ಸಿನಿಮಾದಲ್ಲಿ ಖುಷಿ ಆಗುತ್ತೆ. ಅದು ಯಾವುದು ಮ್ಯಾಟರೇ ಆಗಲ್ಲ. ಚಳಿಲಿ ನಡಗಲಿಲ್ವಾ, ಊಟ ಮಾಡಿದ್ವಾ, ಅದು ಯಾವುದು ಮ್ಯಾಟರೇ ಆಗಲ್ಲ. ಇದು ಆಕ್ಚುಲಿ ಸಿರಿ ಅವರು ಈ ಸಿನಿಮಾದಲ್ಲಿ ಏನು ಹಾಸ್ಟೆಲ್ ಐಟಾ ಅಥವಾ ಲೋಕಲ್ ಐಟಾ? ನೀವೇನ್ ಅನ್ಕೊಂತೀರಾ? ನನಗೆ ಆಕ್ಚುಲಿ ಲೋಕಲ್ ಐಟ್ ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಅಲ್ಲಿ ಡೈಲಾಗ್ಸ್ ಏನು ಬಂದಿಲ್ವಲ್ಲ. ಅಂದ್ರೆ ಮ್ಯಾಂಗ್ಳೂರಲ್ಲಿ ಒಂದು ಕಾಲೇಜು, ಯುವ ಅವರು ಆಲ್ರೆಡಿ ಹಾಸ್ಟೆಲ್ ಐಟ್ ಅಂತ ಗೊತ್ತಾಗಿದೆ ಟ್ರೈಲರ್ ಅಲ್ಲಿ. ಲೋಕಲ್ ಐಟ್ ಯಾವ್ದೋ ಹುಡುಗಿನ ಲವ್ ಮಾಡಿರ್ತಾರೆ ಮೋಸ್ಟ್ಲಿ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನಾನು ಯಾಕೆ ಅದನ್ನ ಕೇಳಿದೆ ಅಂದ್ರೆ, ಲೋಕಲ್ ಐಟ್ ಆಗಿದ್ರೆ ಎರಡನೇ ಸಲ ನಿಮಗೆ ದಕ್ಷಿಣ ಕನ್ನಡ ಭಾಗದ್ದು ಕನೆಕ್ಷನ್ ತರ ಆಗುತ್ತೆ. ಇವಾಗ ಕಾಂತಾರನು ಅಲ್ಲೇ ಆಲ್ಮೋಸ್ಟ್ ಮಾಡಿರೋದು. ಸೊ ಇಲ್ಲೂ ನಿಮ್ದು ಲ್ಯಾಂಗ್ವೇಜ್ ಅಂದ್ರೆ ಯಾವ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತೀರಾ ಅದೆಲ್ಲ ಕೇಳುವ ಅಂತಿದ್ದೆ ನಾನು. ಡೈಲಾಗ್ ಇದೆ, ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ತೀನಿ
ಟ್ರೇಲರಲ್ಲಿ ಒಂದು ಡೈಲಾಗ್ ಇದೆ. ಬಟ್ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿರಿ ಲೋಕಲ್ ಐಟಾ ಹಾಸ್ಟೆಲ್ ಐಟಾ ಬಂದು ನೋಡಿ. ಕರೆಕ್ಟ್. ಇನ್ನು ಮ್ಯಾಮ್ ಆ್ಯಕ್ಚುಲಿ ಇವಾಗ ತುಂಬ ಜವಾಬ್ದಾರಿಯಿಂದ ಮಾಡಬೇಕಾಗಿರುವಂತಹ ಸಿನಿಮಾ. ಅಫ್ಕೋರ್ಸ್ ಎಲ್ಲ ಸಿನಿಮಾನೂ ಜವಾಬ್ದಾರಿಯಿಂದ ತುಂಬ ಪ್ರೀತಿಯಿಂದ ಮಾಡ್ತೀವಿ. ಬಟ್ ಈ ಸಿನಿಮಾ ಸಂತೋಷ್ ಸರ್ಗೂ ಕೂಡ, ಯುವ ಅವ್ರಿಗೂ ಕೂಡ, ಮತ್ತು ಹೊಂಬಾಳೆ ಫಿಲಮ್ಸ್ಗೂ ಕೂಡ, ಇಡೀ ತಂಡಕ್ಕೆ, ಅಂದರೆ ಯುವ ಅವ್ರನ್ನ ಲಾಂಚ್ ಮಾಡ್ತಾ ಇರೋವಂಥದ್ದು, ಅಂದರೆ ದೊಡ್ಡ ಮನದಿಂದ ಇನ್ನೊಂದು ಕುಡಿ ಬರ್ತಾ ಇರೋವಂಥದ್ದು. ಸೊ ಹೆಂಗಿತ್ತು ಅಂದರೆ ಆನ್ ಲೈವ್ ಟೆನ್ಷನ್ಸ್ ಇರ್ತಿತ್ತ, ಅಂದರೆ ಪ್ರಿಪರೇಷನ್ಸ್ ಹೇಗಿರೋ ಆಗಿರುತ್ತೆ, ಹೆಂಗಿರ್ತಾ ಇತ್ತು ಅಂತ? ಏನಿಲ್ಲ, ಯಾರನ್ನು ಇನ್ನೊಬ್ರನ್ನ ಅಂದ್ರೆ ಅವ್ರನ್ನ ಡೆಬ್ಯೂ ಆಕ್ಟರ್ ಅಂತ ಟ್ರೀಟ್ ಮಾಡಲಿಲ್ಲ, ಅವ್ರು ನಾನು ಡೆಬ್ಯೂ ಆಕ್ಟರ್ ಅಂತ ಕೆಲಸ ಮಾಡಲಿಲ್ಲ. ಸೊ ಅದು ಇಲ್ಲದೆ ಇರಬೇಕಾದ್ರೆ ಯಾರಿಗೂ ಏನು ಟೆನ್ಷನ್ ಅಂತ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ನಮ್ಗೆ ಏನಂದರೆ ಸಿನಿಮಾ ಡಿಸೆಂಬರಲ್ಲಿ ರಿಲೀಸ್ ಆಗಬೇಕಿತ್ತು ಅಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ವಿ. ಅದು ಮುಂದಕ್ಕೆ ಹೋಯ್ತು ಅಷ್ಟೇ. ಬಟ್ ಆ ಟೈಮಲ್ಲಿ ತುಂಬ ಅಂದರೆ ಸ್ಕೆಡ್ಯೂಲ್ ಆಫ್ಟರ್ ಸ್ಕೆಡ್ಯೂಲ್ ಬ್ರೇಕೇ ಇರಲಿಲ್ಲ. ಒಂದೊಂದ್ಸತಿ ಅಂತೂ 30, 35, 40 ಡೇಸ್ ಒಟ್ಟಿಗೆ ಸ್ಕೆಡ್ಯೂಲ್ಸು, ನೈಟ್ ಶೂಟ್ಸು. ಸೊ ಅದೆಲ್ಲ ಮಾಡಿದ್ವಿ. ಬಟ್ ತುಂಬ ಮಜವಾಗಿ ಮಾಡಿದ್ವಿ ನಾವೆಲ್ಲ ಶೂಟ್ನ. ಸೊ ಯಾವುದು ಆ ಥರ ಟೆನ್ಷನ್ಸು, ಆ ಥರ ಟೆನ್ಷನ್ ಬರೋಕ್ಕೆ ಹೊಂಬಾಳೆ ಅವರೇ ಬಿಡೋಲ್ಲ. ಯಾಕಂದರೆ ಎಂಥ ಒಳ್ಳೆ ನಿರ್ಮಾಣ ಸಂಸ್ಥೆ ಅಂದರೆ ಅವ್ರದ್ದು ಇವತ್ತು. ದಟ್ ನಮ್ಮ ಆರ್ಟಿಸ್ಟ್ಗೆ ಎಲ್ರಿಗೂ ಎಷ್ಟು ಕಂಫರ್ಟಬಲ್ ಆಗಿ ನಮ್ಗೆ ಏನೇನು ಬೇಕೋ ಎಲ್ಲ ನೋಡ್ಕೋತಾರೆ. ಸೊ ಅವರೆಲ್ಲ ನೋಡ್ಕೋಬೇಕಾದ್ರೆ ನಮ್ಮ ಕೆಲಸ ಬರೀ ಆ್ಯಕ್ಟಿಂಗ್ ಮಾಡೋದಷ್ಟೇ. ಅಲ್ಲಿ ಹೋಗೋದು ಟೈಮಿಗೆ ಸೆಟ್ಟಿಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಆ್ಯಕ್ಟ್ ಮಾಡಬೇಕು. ಸೊ ಅದು ಬಿಟ್ಟು ನಮ್ಗೆ ಏನೇ ಥರ ಟೆನ್ಷನ್ ಬರೋಕೆ ಅವ್ರು ಬಿಡಲ್ಲ, ನೋಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಆ ಥರ ಯಾವ ಥರ ಟೆನ್ಷನ್ಸ್ ಇರಲಿಲ್ಲ. ನಾವು ಇನ್ನು ಆ್ಯಕ್ಚುಲಿ ಯುವ ಸಿನಿಮಾದ ಟ್ರೈಲರ್ ನೋಡುವಾಗ ಒಂದು ಏನು ಕಮರ್ಷಿಯಲ್ ಒಂದು ಪಾಟ್ ಬಾಯ್ಲರ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಫ್ಯಾಮಿಲಿ ಎಲಿಮೆಂಟ್ಸ್ ಆಗಿರ್ಬೋದು, ಲವ್ ಆ್ಯಂಗಲ್ ಆಗಿರ್ಬೋದು, ಪಾಟ್ ಬಾಯ್ಲರ್ಸ್ ಅಂದರೆ ಏನು, ಕಮರ್ಷಿಯಲ್ ಸಿನಿಮಾ ಅಷ್ಟೇ. ಸೊ ಅಂದರೆ ಏನು ಒಂದು ಫ್ಯಾಮಿಲಿ ಆ್ಯಂಗಲ್ ಇರ್ಬೋದು, ಲವ್ ಆ್ಯಂಗಲ್ ಇರ್ಬೋದು, ಎಲ್ಲ ರೀತಿ ಎಲಿಮೆಂಟ್ಸು, ವಿಲನ್ನು, ಹೀರೋ, ಫೈಟ್ಸು, ಡ್ಯಾನ್ಸು, ಅದೆಲ್ಲ ಸೇರಿದಂತಹ ಅಂಶಗಳನ್ನು ಒಳಗೊಂಡಿದೆ ಟ್ರೈಲರ್ ನೋಡುವಾಗ. ಇದನ್ನೆಲ್ಲ ಹೊರತುಪಡಿಸಿ ಏನೋ ಒಂದು ಹೊಸದು ಸಮಥಿಂಗ್ ಎಕ್ಸ್ಪೆರಿಮೆಂಟಲ್ ಏನೋ ಒಂದು ಇದರಲ್ಲಿ ಆಗಿದೆ ಅನ್ನೋ ಥರ ಇದ್ರೆ ಯಾವುದು ಅಂತ ಅದು ನಾನು ಹೇಳೋಕ್ಕಾಗಲ್ಲ. ಅದು ನಾವು ತೋರಿಸೂ ಇಲ್ಲ ಖಂಡಿತ. ಗ್ಲಿಮ್ಸ್ ಬಂದಿದೆ. ಬಟ್ ಅದು ಪ್ರತಿಯೊಬ್ಬ ಕಷ್ಟಪಡ್ತಾ ಇರೋಂಥ ಒಂದು ಮಿಡಿಲ್ ಕ್ಲಾಸ್, ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಇರ್ಬೋದು, ದೇಶದಲ್ಲೇ ಇರ್ಬೋದು, ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಹೆಚ್ಚು ಜನ ಇದ್ದೀವಿ ನಾವು. ತಂದೆ ತಾಯಿ ಕಷ್ಟಪಡ್ತಾರೆ, ಮಕ್ಕಳು ಕರಿಯರ್ ಚೆನ್ನಾಗಾಗಲಿ, ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ. ಅದು ಯಾವುದೇ ಅಂದರೆ ಅವರು ಒಂದು ರೀತಿ ಒಂದು ಮಕ್ಳದು ಒಂದು ಭವಿಷ್ಯನ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಬಟ್ ಮಕ್ಕಳಾಗಿ ನಮ್ಗೆ ಇವತ್ತು ಎಷ್ಟು ಆಪರ್ಚುನಿಟೀಸ್ ಇದೆ ಅಂದರೆ ನಾವೇ ಒಂಥರ ಭವಿಷ್ಯ ನಾವು. ಸೊ ಆ ಈಗೋ ಕ್ಲಾಶಸ್ಸು ಅದ್ರ ಮಧ್ಯ ಎಲ್ಲ ಬಿಟ್ಟು ಯುವ ಅನ್ನೋ ಪಾತ್ರಕ್ಕೆ ಒಂದು ಡಿಫ್ರೆಂಟ್ ಶೇಡ್ ಇದೆ. ಸೊ ಒಂದು ಡಿಫ್ರೆಂಟ್ ಎಲಿಮೆಂಟ್ ಇದೆ. ಸೊ ಆ ಎಲಿಮೆಂಟು, ಆ ಸರ್ಪ್ರೈಸು ನಿಮ್ಗೆ 29ನೇ ತಾರೀಕು ನಿಮ್ಗೆಲ್ರಿಗೂ ರಿವೀಲ್ ಆಗುತ್ತೆ ಅದು ಏನು ಅಂತ. ಸೊ ಅದಂತೂ ಬ್ಯೂಟಿಫುಲ್ ಆಗಿ ಬಂದಿರೋಂಥ ಒಂದು ಸೀಕ್ವೆನ್ಸು. ಆ್ಯಂಡ್ ಆ ಬಾಂಡ್ ಆಗಿರ್ಬೋದು, ನಿಮ್ಗೆಲ್ರಿಗೂ ನೋಡಿದಾಗ ಒಂದು ಮನ್ಸಲ್ಲಿ ಒಂದು ಖುಷಿ, ಅದ್ರ ಜೊತೆ ಒಂದು ಎಲ್ಲೋ ಒಂದು ಚಿಕ್ಕ ಬೇಜಾರು ಕೂಡ ಆಗುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಎಲಿಮೆಂಟ್ ಇದೆ. ಆ್ಯಂಡ್ ಒಂದು ಕ್ಯಾರೆಕ್ಟರ್ ಸುತ್ತ ಎಷ್ಟು ಜನ ಜೀವನ ಇದೆ, ಆ ಒಂದು ಕ್ಯಾರೆಕ್ಟರ್ ಸುತ್ತ ಎಷ್ಟು ಜನ ಆ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೆಲ್ಲ ಒಂದು ಅಂದರೆ ಯಾವಾಗಲೂ ಅಷ್ಟೇ ಒಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಯಾವುದೋ ಒಂದು ವಿಷಯಕ್ಕೆ. ಅವ್ರಿಗೆ ಎಲ್ಲಾರ್ದೂ ಅಂದರೆ ಖಂಡಿತ ಅವರು ಅದನ್ನು ಕಟ್ಕೊಬೇಕು ಅಂತಿದ್ದಾಗ ಯಾವುದೋ ಒಂದು ವ್ಯಕ್ತಿ ಅವ್ರ ಜೊತೆ ನಿಂತ್ಕೊತಾರೆ. ಒಂದು ಟೀಚರ್ ಆಗಿರ್ಬೋದು, ಒಂದು ಮೆಂಟರ್ ಆಗಿರ್ಬೋದು, ಒಂದು ಪಾರ್ಟ್ನರ್ ಆಗಿರ್ಬೋದು, ತಂದೆ ತಾಯಿ, ಯಾರೋ ಅವ್ರ ಜೀವನದಲ್ಲಿ ನೀನು ಏನೇ ಮಾಡು ನಾನು ನಿನಗೋಸ್ಕರ ಸಪೋರ್ಟಾಗಿ ನಿಂತ್ಕೋತೀನಿ ಅಂತ ಒಬ್ಬರು ನಿಂತಿರ್ತಾರೆ. ಸೊ ಆ ಥರ ಒಂದು ಸಾಕಷ್ಟು ಜನ ಬರ್ತಾರೆ, ನಿಂತ್ಕೋತಾರೆ ಈ ಯುವನ ಕ್ಯಾರೆಕ್ಟರ್ಗೋಸ್ಕರ. ಸೊ ಅದೊಂದು ಒಬ್ರೊಬ್ರದ್ದು ಒಂದೊಂದು ಶೇಡ್ ಓಪನ್ ಆಗುತ್ತೆ ಸಿನಿಮಾದಲ್ಲಿ. ಸೊ ಅದೆಲ್ಲ ನಿಮಗೆ ಈ ಥರ ಟರ್ನ್ ಆಯ್ತಾ ಸಿನಿಮಾ ಅಂತ ಅನ್ಸುತ್ತೆ ಖಂಡಿತ. ಸಪ್ತಮಿ ಅವರು ಆ್ಯಕ್ಚುಲಿ ತಮ್ಮ ಇಡೀ ಕರಿಯರಲ್ಲಿ ತುಂಬ ಅನ್ಕನ್ವೆನ್ಷನಲ್ ರೋಲ್ಸೇ ಮಾಡಿರೋದು. ತುಂಬ ಏನೋ ಒಂದು ಐ ಕ್ಯಾಂಡಿ ಆ ಥರದ್ದೆಲ್ಲ ಪಾತ್ರ ಎಲ್ಲ ಮಾಡಿಲ್ಲ. ಸ್ಟಾರ್ಟಿಂಗ್ ಫ್ರಮ್ ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟೇ. ಈ ಕಾಂತಾರದಲ್ಲೂ ಸಾಕಷ್ಟು ಕಾನ್ಫ್ಲಿಕ್ಟ್ ಇತ್ತು. ಅಂದರೆ ನಿಮ್ಗೆ ಇಷ್ಟ ಆಗಿಲ್ಲ ಟ್ರೈಲರ್ ಅಲ್ಲಿ ಹಿಂಗೆ ಅಂದಿದ್ದು ನಾನು? ನಂಗೆ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ಅದಕ್ಕೆ ನಾನು ಹೇಳ್ತಿರೋದು ಅಂದರೆ ತುಂಬ ಅನ್ಕನ್ವೆನ್ಷನಲ್ ರೋಲ್ಸ್, ಅಂದರೆ ಪಾತ್ರ ಗಟ್ಟಿ ಇರುವಂಥದ್ದು, ಆ ಥರ ಪಾತ್ರಗಳಲ್ಲೇ ಜಾಸ್ತಿ ಕಾಣಿಸ್ಕೊಂಡ್ರು. ಶೇಡ್ಸ್ ಜಾಸ್ತಿ ಅಥವಾ
ಇದರಿಂದ ಕಥೆಗೆ ಏನೋ ಸಿಕ್ಕಾಬಟ್ಟೆ ಆಡ್ ಆನ್ ಆಗುತ್ತೆ ಆ ಥರದ ಪಾತ್ರದಲ್ಲೇ ಕಾಣಿಸ್ಕೊಂಡಿರೋದು. ಆ ಕಥೆಯಲ್ಲಿರೋ ಪಾತ್ರಕ್ಕೋ ಯಾವುದಕ್ಕೋ ಒಂದು ಅಂದ್ರೆ ಮಾಡಲ್ಲ ಅಂತ ಅಲ್ಲ, ಖಂಡಿತ ಆಪರ್ಚುನಿಟಿ ಸಿಕ್ಕಿದ್ರೆ ಆ ಥರನೂ ಮಾಡ್ತೀನಿ, ಆ ಥರ ಏನಿಲ್ಲ. ಬಟ್ ಏನಂದರೆ ನನಗೆ ಸಿಗ್ತಾ ಇರೋಂಥ ಪಾತ್ರಕ್ಕೆ ನಾನು ಎಷ್ಟು ಚಿರಋಣಿ ಅಂದರೆ, ಯಾಕಂದರೆ ಇವಾಗ ಸಿರಿ ಅನ್ನೋ ಪಾತ್ರನೇ, ಆಮೇಲೆ ಜನರು ಯಾವಾಗಲೂ ಜಾಸ್ತಿ ಜ್ಞಾಪಕ ಇಟ್ಕೊಳ್ಳೋ ಪಾತ್ರ ಅವ್ರಿಗೆ ಮುಟ್ಟುವಂಥ ಪಾತ್ರ. ಇವಾಗ ಲೀಲಾನ ಪಾತ್ರಕ್ಕೆ ಜಾಸ್ತಿ ಡೈಲಾಗ್ಸ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇರ್ತಾಳೆ ಎಲ್ಲ ಕಡೆ ನೋಡ್ತಾ ಇರ್ತಾಳೆ, ಬಟ್ ಎಲ್ಲೂ ಮಾತಾಡಲ್ಲ. ಇಂಟ್ರೊಡಕ್ಷನಲ್ಲೂ ಮಾತಾಡಲಿಲ್ಲ ಆ ಪಾತ್ರ. ಬಟ್ ಆ ಪಾತ್ರಕ್ಕೆ ಆದಂಥ ಒಂದು ಸ್ಟ್ಯಾಂಡಿಂಗ್ ಇದೆ. ಜನರು ಇಷ್ಟಪಟ್ಟಿದ್ದು ಯಾಕೆ ಅಂದರೆ ರಿಲೇಟಬಿಲಿಟಿ. ನಮ್ಮ ಸುತ್ತಮುತ್ತನೂ ಒಂದು ಲೀಲಾನ ಪಾತ್ರ ಎಲ್ಲೋ ಇದೆ ಅಂತ ಅನಿಸಿದ್ದಕ್ಕೆ. ಸಿರಿ ಅನ್ನೋ ಪಾತ್ರನೂ ಅಷ್ಟೇ. ನಿಮ್ಮ ಅಪಾರ್ಟ್ಮೆಂಟಲ್ಲಿ ಯಾವುದೋ ಇಂಜಿನಿಯರಿಂಗ್ ಹೋಗ್ತಾರೋ ಹುಡುಗಿನೋ, ನಿಮ್ಗೆ ಗೊತ್ತಿರೋಂಥ ಇಂಜಿನಿಯರಿಂಗ್ ಹುಡುಗಿನೋ, ಸೊ ನೀವು ಸಿರಿ ಅನ್ನೋ ಪಾತ್ರ ನೋಡಿದಾಗ ಆ ಪಾತ್ರದಲ್ಲಿ ನಿಮ್ಮನ್ನು ನೀವು ನೋಡ್ಕೊಬೋದು, ರಿಲೇಟಬಿಲಿಟಿ. ಸೊ ಅದಕ್ಕೋಸ್ಕರ ಜನಕ್ಕೆ ಅದು ಉಳ್ಕೊತಾ ಇದೆ ಅವ್ರ ಅವ್ರ ಮೈಂಡ್ಸಲ್ಲಿ ಆಗಿರ್ಬೋದು, ಅವ್ರ ಹೃದಯದಲ್ಲಿ ಆಗಿರ್ಬೋದು. ಸೊ ಆ ಥರ ಪಾತ್ರ ನಂಗೆ ಸಿಗ್ತಾ ಇದೆ. ನಾನು ಅದಕ್ಕೆ 100% ತುಂಬ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟರ್ಸ್ಗೆ, ಯಾಕಂದರೆ ಅವ್ರು ಆ ಥರ ಪಾತ್ರಗಳು ನನಗೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸಿರಿ ಅನ್ನೋ ಪಾತ್ರ ಕೂಡ ಇವತ್ತು ನಿಮ್ಮ ಜೊತೆ ಖಂಡಿತ ಉಳ್ಕೊಳ್ಳುತ್ತೆ. ಓಕೆ ಮ್ಯಾಮ್ ಕೊನೆಯದಾಗಿ ಒಂದು 3 ಪ್ರಶ್ನೆ ಅಷ್ಟೇ. ಸೊ ಆ್ಯಕ್ಚುಲಿ ಅದೇ ಅಂದರೆ ಅದು 3 ಪ್ರಶ್ನೆ, ನೀವು ರೆಡಿ ಆಗಲಿ ಅಂತ ಸ್ವಲ್ಪ, ನೀವು ಏನು ಕೇಳ್ತಾನೆ ಇರ್ತೀರಲ್ಲ ಅಂತ ಅಷ್ಟೇ. ನಾನು ಆ್ಯಕ್ಚುಲಿ ಈಗ ಡಬ್ಬಿಂಗ್ ಟೈಮಲ್ಲೆಲ್ಲ ನೀವು ನೋಡಿರ್ತೀರಾ, ಮತ್ತು ನಿಮ್ಮ ಮತ್ತು ಯುವ ಅವರ ಮಧ್ಯೆ ಇರುವಂತಹ ಸೀನ್ಸ್ಗಳನ್ನು ಡಬ್ ಮಾಡಿರ್ತೀರಾ. ಅಂದರೆ ಸಾಕಷ್ಟು ನಿರೀಕ್ಷೆ ಇದೆ ಅವ್ರ ಮೇಲೆ. ಯಾವ್ಯಾವ ವಿಷಯದಲ್ಲಿ ಸರ್ಪ್ರೈಸ್ ಮಾಡಬಹುದು ಆಡಿಯನ್ಸ್ಗೆ ಯುವ ಅವರು? ಇಮೋಷನ್ ವಿಷಯದಲ್ಲಿ ಸೆಕೆಂಡ್ ಹಾಫಲ್ಲಿ ಬರೋಂಥ ಒಂದು ಇಮೋಷನ್ಸ್ನ ಅವ್ರು ಕ್ಯಾರಿ ಮಾಡಿರೋ ರೀತಿ ಆಗಿರ್ಬೋದು, ಆ್ಯಂಡ್ ಆ ಸಟಲ್ ಅಂದರೆ ಒಂದು ಆ್ಯಕ್ಟರ್ ಆಗಿ ಒಂದು ಸಟಲ್ ಆಗಿ ನಿಮ್ಮ ಹೃದಯನ ಮುಟ್ಟೋದಾಗಿರ್ಬೋದು. ಸೊ ಆ ವಿಷಯದಲ್ಲಿ ಖಂಡಿತ, ಯಾಕಂದರೆ ಆ್ಯಕ್ಷನ್ ಅದೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಸೆಕೆಂಡ್ ಹಾಫಲ್ಲಿ ಒಂದು ಇಮೋಷನ್ ಕನೆಕ್ಟ್ ಆಗುತ್ತೆ, ಒಂದು ಪೇನ್ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ದು. ಅದು ನಿಮ್ಮ ಎಲ್ಲರಿಗೂ ಅದು ಹೃದಯಕ್ಕೆ ಅದು ಮುಟ್ಟುತ್ತೆ. ಮೇಡಮ್, ಕಾಂತಾರ ಚಾಪ್ಟರ್ 1ನಲ್ಲಿ ಸಪ್ತಮಿಯವರು ಇರ್ತಾರಾ ಇಲ್ವಾ? ನೀವು ಹೇಳಿ. ಇಲ್ಲ ಅಂದರೆ ಕಾಂತಾರ 1 ಚಾಪ್ಟರ್ 1 ಫಸ್ಟ್ಲಿ ಸಿನಿಮಾ ಚೆನ್ನಾಗಾಗಬೇಕು. ಖಂಡಿತ ಪ್ರತಿಯೊಬ್ಬರು ಕೇಳೋ ಅಂಥ ವಿಷಯ ಇದು. ಯಾಕಂದರೆ ನಾನು ಏನೇ ಇದ್ದರೂ ಇವತ್ತು ಆ ಸಿನಿಮಾದಿಂದಾನೆ. ಸೊ ಫಸ್ಟ್ಲಿ ಆ ಸಿನಿಮಾ ಚೆನ್ನಾಗಾಗಬೇಕು. ಅಲ್ಲಿ ಯಾರೇ ಇದ್ರೂ ನಾನೋ ಇಲ್ವೋ ಅದು ಮ್ಯಾಟರ್ ಆಗಲ್ಲ. ಯಾಕಂದರೆ ಫಸ್ಟ್ಲಿ ಅದು ನನ್ನ ತಂಡ, ನನಗೆ ಅದು ಸ್ವಾರ್ಥ ಇದೆ, ಅದು ನನ್ನ ತಂಡ. ಅವತ್ತು ಎಷ್ಟು ಪ್ರೀತಿ ಕೊಡ್ತಾರೋ ಆ ತಂಡ, ಎಷ್ಟು ಸಪೋರ್ಟ್ ಮಾಡ್ತಾರೋ ಇವತ್ತು ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಕೊಡ್ತಾರೆ ಸಪ್ತಮಿಗೆ. ಸೊ ಯಾವತ್ತಿದ್ರೂ ಅದು ನನ್ನ ತಂಡ. ಸೊ ಆ ತಂಡಕ್ಕೆ ಚೆನ್ನಾಗಾಗಬೇಕು, ಆ ಸಿನಿಮಾ ಚೆನ್ನಾಗಾಗಬೇಕು. ಅದು ನಾನಿದ್ದೀನೋ ಯಾರೋ ಬೇರೆಯವ್ರು ಇರ್ತಾರೋ ಯಾರೇ ಇದ್ದರೂ 100% ಸಿನಿಮಾ ಆಗುತ್ತೆ 100%. ಬಟ್ ಅದು ಮೇನ್ಲಿ ನನಗೆ ಇಂಪಾರ್ಟೆಂಟ್. ನೀವಿರ್ತೀರಾ ಇಲ್ವಾ ಅಂತ ನೀವು ಹೇಳಲಿಲ್ಲ. ನಾನು ಹೇಳಲ್ಲ. ಓಕೆ, ಎಲ್ಲ ಸೀಕ್ರೆಟ್ ಆಗಿ ಇಡ್ತಾ ಇದ್ದೀರಾ. ಬಟ್ ಏನು ಮ್ಯಾಮ್, ಲಾಸ್ಟ್ ಕೊನೆಯದಾಗಿ ಈಗ ಈ ಸಿನಿಮಾ ಮೂಲಕ ಏನು ಅಪ್ಪು ಸರ್ನ ನಾವು ಕಳ್ಕೊಂಡಿದ್ವಿ ಅಂದರೆ ಅಭಿಮಾನಿಗಳು ಆ್ಯಕ್ಚುಲಿ ಯುವ ಅವರಲ್ಲಿ ಅವ್ರನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಅಫ್ಕೋರ್ಸ್ ಅವ್ರು ಇಂಡಿವಿಜುವಲ್ ಆಗಿ ಬೇರೆ ಥರನೇ ಕಾಣಿಸ್ಕೊಳ್ತಾರೆ, ಎಷ್ಟೊಂದು ಸೀನ್ಸ್ ಎಲ್ಲ ಆ ಥರದ್ದೆಲ್ಲ. ಸೊ ಅಪ್ಪು ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಸಾಕಷ್ಟು ಹೀರೋಯಿನ್ಸ್ಗಳು ಅಂದ್ಕೊಂಡಿರ್ತಾರೆ, ಆರ್ಟಿಸ್ಟ್ಗಳು ಅಂದ್ಕೊಂಡಿರ್ತಾರೆ. ಅದು ಕೂಡ ಸಾಕಷ್ಟು ಜನಕ್ಕೆ ಇವಾಗ ಒಂದು ವಾಯ್ಡ್ ಕಾಡ್ತಾ ಇದೆ ಆ್ಯಕ್ಚುಲಿ. ಸೊ ಇದನ್ನೆಲ್ಲ ನೆನೆಸ್ಕೊಳ್ಳುವಾಗ ಅಂದರೆ ಅಪ್ಪು ಸರ್ ಅಭಿಮಾನಿಗಳಿಗೆ ಅಥವಾ ಅಣ್ಣವರ ಕುಟುಂಬದ ಅಭಿಮಾನಿಗಳಿಗೆ ಈ ಸಿನಿಮಾ ಅಥವಾ ಕನ್ನಡ ಚಿತ್ರರಂಗಕ್ಕೆ ಅಂತ ತಗೊಳ್ಳುವಾಗ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಮೈಲಿಗಲ್ಲಾಗಿ ನಿಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ? ಫಸ್ಟ್ಲಿ ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ, ಖಂಡಿತ ಎಲ್ರಿಗೂ ಇರೋ ಬೇಜಾರು. ಆ ಸ್ಥಾನನ ಇನ್ನೊಬ್ರು ತುಂಬ್ತಾರೆ ಅಂತಂದರೆ ಅದು ನನಗೆ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಅಪ್ಪು ಸರ್ ಬಿಟ್ಟು ಹೋಗಿರೋಂಥ ಮಾರ್ಕ್ ಅದು ಅಪ್ಪು ಸರ್ದಷ್ಟೇ. ಅವ್ರು ಇರೋದು ಒಬ್ಬರೇ ಅಪ್ಪು ಸರ್ ಇದ್ದಿದ್ದು. ಯುವ ಅವ್ರದ್ದೇ ಆದಂಥ ಒಂದು ಮಾರ್ಕ್ ಮಾಡ್ಕೊತಾರೆ ಆ ಕುಟುಂಬದಿಂದ. ಖಂಡಿತ ಈ ಸಿನಿಮಾ ಅವ್ರ ಕರಿಯರಲ್ಲಿ, ಅಪ್ಪು ಸರ್ ಕರಿಯರಲ್ಲಿ ಹೇಗೆ ಅಪ್ಪು ಒಂದು ಮಾರ್ಕ್ ಆಯಿತು, ಯುವ ಅವ್ರ ಕರಿಯರಲ್ಲಿ ಯುವ ಕೂಡ ಒಂದು ಮಾರ್ಕ್ ಆಗುತ್ತೆ ಅವ್ರದ್ದೇ ರೀತಿಯಲ್ಲಿ. ಯಾಕಂದರೆ ನನಗೆ ಅಪ್ಪು ಸರ್ ಮೇಲಿರೋ ಅಭಿಮಾನ ಆಗಿರ್ಬೋದು, ಅಥವಾ ನಾನು ಒಂದು ಫ್ಯಾನ್ ಆಗಿ ನಂಗೆ ಅಪ್ಪು ಸರ್ ಯಾವಾಗಲೂ ಎಲ್ಲೋ ಅಂದರೆ ಅವ್ರು ಬೇರೆ ಒಂದು ವ್ಯಕ್ತಿ ನನಗೆ. ಸೊ ಅದಕ್ಕೆ ಖಂಡಿತ ಈ ಫ್ಯಾಮಿಲಿಯಿಂದ ಒಬ್ಬರು ನಿಲ್ತಾ ಇದ್ದಾರೆ ಅಂತಂದರೆ ಅದು ದೊಡ್ಡ ಖುಷಿ ಅಂತ ವಿಚಾರ. ಅವ್ರು ನಿಲ್ತಾರೆ, ಬಟ್ ಅವ್ರದ್ದೇ ಆದಂಥ ಒಂದು ಮೈಲಿಗಲ್ಲಾಗುತ್ತೆ. ಆ್ಯಂಡ್ ಅಲ್ಲದೆ ಈ ಕುಟುಂಬದಿಂದ ಒಂದು ಒಳ್ಳೆ ಸಿನಿಮಾ, ಒಂದು ಮತ್ತೆ ಫ್ಯಾಮಿಲಿ ಅಂದರೆ ಇವಾಗ ರಾಜ್ಕುಮಾರ ಅಥವಾ ಯುವರತ್ನ, ಅಪ್ಪು ಸರ್ದು ಯಾವುದೇ ಸಿನಿಮಾ ಆದ್ರೂ ಎಲ್ಲರೂ ಬಂದು ಕುತ್ಕೊಂಡು ನೋಡೋರು, ಇಡೀ ಫ್ಯಾಮಿಲಿ, ಮಕ್ಕಳು, ಅಜ್ಜಿ ತಾತ ಎಲ್ಲ
ಈ ಸಿನಿಮಾ ಕೂಡ ಎಲ್ಲರೂ ಎಲ್ಲ ವಯಸ್ಸವರು ಬಂದು ನೋಡುವಂಥ ಸಿನಿಮಾ. ನೀವು ನೋಡ್ತೀರಾ, ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಆ ಮೈಲಿಗಲ್ ಖಂಡಿತ ಕನ್ನಡ ಚಿತ್ರರಂಗಕ್ಕೆ, ರಾಜವಂಶಕ್ಕೆ, ದೊಡ್ಡ ಮನೆಗೆ ಖಂಡಿತ ಇದೊಂದು ಮೈಲಿಗಲ್ ಆಗುವಂಥ ಸಿನಿಮಾ. ಯುವ ಅವ್ರ ಕರಿಯರಲ್ಲಿ ಕೂಡ ಮೈಲಿಗಲ್ ಆಗುವಂಥ ಒಂದು ಸಿನಿಮಾ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಯುವ ಸಿನಿಮಾದ ಬಗ್ಗೆ ಮಾತಾಡಿದ್ದಕ್ಕೆ. ಸೊ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗಲಿ ನಿಮಗೆ ಮುಂದೆ ಬರ್ತಾ ಇರುವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸೊ ಇದಿಷ್ಟು ಸಪ್ತಮಿ ಗೌಡ ಅವರ ಮಾತುಗಳು. ಯುವ ಸಿನಿಮಾ ಇದೇ ಮಾರ್ಚ್ 29ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾನ ಥಿಯೇಟ್ರಲ್ಲೇ ತಪ್ಪದೆ ನೋಡಿ. ಧನ್ಯವಾದ.